ಗುರುವಿನ ಪಾದಾರವಿಂದಗಳಿಗೆ ವಂದಿಸುತ್ತಾ ನಮಸ್ತೆ ಸ್ನೇಹಿತರೆ, ಮತ್ತೊಮ್ಮೆ ಕುಕ್ ವಿತ್ ಸಾಯಿ ಕೀರ್ತಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಇವತ್ತಿನ ದಿನ ನಾವು ದೃಷ್ಟಿ ತೆಗೆಯೋದು ಎಷ್ಟು ಒಳ್ಳೆಯದು, ದೃಷ್ಟಿಯಿಂದ ನಮ್ಮ ಮೇಲೆ ಯಾವ ರೀತಿ ಪರಿಣಾಮ ಬೀರುತ್ತೆ, ಯಾವ ಕೆಲಸದಲ್ಲಿ ಅಡೆತಡೆಗಳು ಉಂಟಾಗ್ತವೆ ಅಂದರೆ ಈ ದೃಷ್ಟಿಯನ್ನು ನಾವು ಪದೇ ಪದೇ ನಮ್ಮ ಮಕ್ಕಳಿಗಾಗಿರ್ಬೋದು ತೆಗೆಯೋದ್ರಿಂದ, ನಾವಾದರೂ ತಕ್ಕೊಳ್ಳೋದ್ರಿಂದ ನಾವು ಹೀಲ್ ಆಗ್ತೀವ? ಖಂಡಿತ ಹೌದು. ಯಾಕಂದರೆ ಇದು ಇವತ್ತಿನದಲ್ಲ. ಇವಾಗ ವೈಜ್ಞಾನಿಕವಾಗಿ ಹಿಂದಿನ ಒಂದು ವಿಚಾರವನ್ನು ತರ್ಕಕ್ಕೆ ತಗೊಂಡು ಅದನ್ನು ಕಂಡುಹಿಡಿದು ಹೌದು ಅಂತ ಹೇಳಿ ಒಪ್ಕೊಂಡಿರ್ಬೋದು. ಆದರೆ ನಮ್ಮ ಪೂರ್ವಜರು, ನಮ್ಮ ತಂದೆ ತಾಯಿ, ಅಜ್ಜ ಅಜ್ಜಿ ಇದನ್ನು ಯಾವ ರೀತಿ ಅರ್ಥ ಮಾಡ್ಕೊಂಡಿದ್ರು ನೀವೇ ಹೇಳಿ? ಅವರ ಒಂದು ವಿಚಾರಗಳನ್ನು ಕೆಲವೊಂದು ಸಾರಿ ಮೂಢನಂಬಿಕೆ ಅಂತೇಳಿ ತಿರಸ್ಕರಿಸಿ ನಾವು ಅನೇಕ ರೀತಿಯ ಒಂದು ನೆಗೆಟಿವ್ ಸಮಸ್ಯೆಗಳಿಗೆ ಒಳಗಾಗ್ಬಿಡ್ತೀವಿ ಅಲ್ವಾ ಸ್ನೇಹಿತರೆ? ನಾವು ಓಡಾಡುವ ಜಾಗ ಆಗಿರ್ಬೋದು, ಕೆಲವರ ದೃಷ್ಟಿ ಆಗಿರ್ಬೋದು, ಅಂದರೆ ಕೆಲವರು ನಕಾರಾತ್ಮಕವಾಗಿ ಯೋಚಿಸುವ ಜನರ ಸುತ್ತಮುತ್ತ ನಾವು ಇರ್ತೀವಿ ಅಂದರೆ ಅವರ ನೆಗೆಟಿವ್ ಎನರ್ಜಿ ನಮ್ಮ ಮೇಲೆ ಯಾವ ರೀತಿ ಪ್ರಭಾವ ಬೀರುತ್ತೆ ಅಂದರೆ, ಅವರು ನಮ್ಮನ್ನು ನೋಡಿದಾಗ, ಇಲ್ಲ ನಾವು ಯಾವುದಾದ್ರೂ ಒಂದು ಕೆಲಸದಲ್ಲಿ ಮುಂದೆ ಹೋಗ್ತಾ ಇದ್ದೀವಿ ಅಂದಾಗ, ಆ ಕೆಲಸದ ಮೇಲೆ ಅವರ ಒಂದು ದೃಷ್ಟಿ ಬಿದ್ದಾಗ ಯಾವೆಲ್ಲ ರೀತಿಯ ಒಂದು ಸಮಸ್ಯೆಗಳನ್ನು ನಾವು ಎದುರಿಸಬೇಕಾಗತ್ತೆ. ಮದುವೆಗೋ ಎಲ್ಲಿಗೋ ಫಂಕ್ಷನಿಗೆ ಹೋಗ್ತಾ ಇರ್ತೀವಿ, ಆಗ ನಾವು ದೃಷ್ಟಿ ಬೀಳಬಾರ್ದು ಅಂದರೆ ಯಾವೆಲ್ಲ ಎಚ್ಚರಿಕೆಗಳನ್ನು ವಹಿಸಬೇಕು? ಎಚ್ಚರಿಕೆ ವಹಿಸೋದು ಅನಿವಾರ್ಯನಾ? ಖಂಡಿತ ಹೌದು. ಯಾಕಂದರೆ ವಿನಾಕಾರಣ ದಾರಿಯಲ್ಲಿ ಹೋಗ್ತಾ ಇರುವ ಮಾರಿಯನ್ನು ಮನೆಗೆ ಕರ್ಕೊಂಡು ಬರ್ತಾರೆ ಅಂತಾರಲ್ಲ, ಆ ರೀತಿ ಆಗಿಬಿಡುತ್ತೆ. ನಾವು ಕೆಲವು ಎಚ್ಚರಿಕೆಗಳನ್ನು ತಗೊಳ್ಳೇಬೇಕು. ಎಷ್ಟೇ ದುಡಿತಾ ಇದ್ರು, ಇಲ್ಲ ಯಾವುದೋ ರೀತಿಲಿ ನಾವು ಒಂದು ಒಳ್ಳೆಯ ರೀತಿಲಿ ಕೆಲಸಕ್ಕೆ ಮುಂದುವರಿಯೋಣ ಅಂತೇಳಿ ಅಂದ್ಕೊಂಡಾಗಲೆಲ್ಲ ಏನೋ ಒಂದು ಅಡೆತಡೆಗಳಾಗಿರ್ಬೋದು. ಹಾಗೆ ನಮಗೂ ಕೂಡ ಕೆಲವೊಂದು ಸಾರಿ ಏನಾದರೂ ಕೆಲಸ ಮಾಡಬೇಕಾದ್ರೆ ಆಲಸ್ಯ, ಸೋಮಾರಿತನ, ಆಸ್ಪತ್ರೆಗೆ ಹೋದರೆ ಕೆಲವೊಂದು ಕಾಯಿಲೆಗಳಿಗೆ ಎಲ್ಲ ಚೆನ್ನಾಗಿದೆ, ನಾರ್ಮಲ್ ಇದೆ ಅಂತಾರೆ. ಆದರೂ ಕೂಡ ಮೈ ಕೈ ನೋವು, ತಲೆನೋವು, ಸುಸ್ತು, ಆಲಸ್ಯ, ಈ ರೀತಿ ಕೆಲವು ಸಮಸ್ಯೆಗಳಿಗೆ ಒಳಗಾಗಿ ಪದೇ ಪದೇ ನಿದ್ದೆ ಬಂದ ಹಾಗೆ ಆಗಿ ಮಲಗ್ತಾ ಇರ್ತೀವಿ. ಬೆಳಗ್ಗೆ ಹೇಳ್ತೀವಿ, ಸ್ವಲ್ಪ ಕೆಲಸ ಮಾಡ್ತೀವಿ, ಮಕ್ಕಳನ್ನ ಶಾಲೆಗೆ ಕಳಿಸ್ತೀವಿ, ಸ್ವಲ್ಪ ಹೊತ್ತಿಗೆ ಮಲಗಿಬಿಡೋಣ ಅಂತ ಹೇಳಿ ಅನಿಸುತ್ತೆ. ಅಂದರೆ ಆಮೇಲೆ ಉಳಿದಿದ್ದ ಕೆಲಸ ಮಾಡ್ಕೊಳ್ಳೋಣ ಅಂತ ಹೇಳಿ ಅನಿಸಿ ಸೋಮಾರಿತನಕ್ಕೆ ಜಾರಿ ಮಲಗ್ತೀವಿ. ಇದಕ್ಕೂ ಕೂಡ ದೃಷ್ಟಿ ಕಾರಣನ? ಹೌದು. ದಿನನಿತ್ಯ ಹೊರಗೆ ಹೋಗಿ ಕೆಲಸ ಮಾಡೋರ ಮೇಲೆ ದೃಷ್ಟಿ ದೋಷ ಖಂಡಿತವಾಗಿ ಹೆಚ್ಚಿನ ಪರಿಣಾಮ ಬೀರುತ್ತೆ. ಅವರಿಗೆ ಒಂದು ರೀತಿಯ ಆಯಾಸ ಆಗ್ತಾ ಇರುತ್ತೆ, ಸುಸ್ತು, ಮತ್ತು ಮಾರನೇ ದಿನ ಉತ್ಸಾಹನೇ ಇರೋದಿಲ್ಲ ಕೆಲಸಕ್ಕೆ ಹೋಗಲಿಕ್ಕೆ. ಒಟ್ಟು ಅನಿವಾರ್ಯ, ಹೋಗಲೇಬೇಕಲ್ಲ ಅನ್ನೋ ರೀತಿಲಿ ಅದನ್ನು ಒಪ್ಕೊಂಡು ಒಂದು ಕೆಲಸದ ರೀತಿಲಿ ಮಾಡ್ತಾ ಇರ್ತಾರೆ. ಅದರಲ್ಲಿ ಯಾವುದೇ ರೀತಿ ಒಂದು ಉತ್ಸಾಹನೇ ಇರೋದಿಲ್ಲ. ಆ ರೀತಿ ಕೂಡ ಅವರು ಮಂಕಾಗಿರ್ತಾರೆ. ಇನ್ನೂ ಅನೇಕ ರೀತಿಯ ಒಂದು ಸಮಸ್ಯೆಗಳಿಗೆ ಗುರಿಯಾಗ್ತೀವಿ. ಮುಂದೆ ತಿಳಿಸ್ತೀನಿ. ಅದರ ಪರಿಹಾರವನ್ನು ಕೂಡ ನಾನು ನಿಮಗೆ ತಿಳಿಸ್ತಾ ಹೋಗ್ತೀನಿ ಸ್ನೇಹಿತರೆ, ನಾನು ನಿನ್ನೆ ಒಂದು ವಿಡಿಯೋ ಪೋಸ್ಟ್ ಮಾಡಿದ್ದೀನಲ್ಲ, ಅದರ ಒಂದು ವಿಡಿಯೋದ ಮುಂದಿನ ಭಾಗ ಇದು. ಅಂದರೆ ನಾನು ಬೆಳಗ್ಗೆವರೆಗೂ ಎಷ್ಟೆಲ್ಲ ಕೆಲಸ ಮಾಡಿದೆ ಅಂತ ಹೇಳಿ ಆ ವಿಡಿಯೋದಲ್ಲಿ ತೋರಿಸಿದ್ದೀನಿ. ಅದರ ಜೊತೆಗೆ ನಿಮಗೆ ಬೇಕಾದ ಉಪಯುಕ್ತ ಮಾಹಿತಿಗಳನ್ನು ಕೂಡ ಕೊಟ್ಟಿದ್ದೀನಿ. ಹಾಗೆ ಇದು ಸಂಜೆ ಲಾಗ್, ಅಂದರೆ ಸಂಜೆಯಿಂದ ಶುರು ಮಾಡಿದ್ದೀನಿ. ಸಂಜೆ ಮಕ್ಕಳು ಬರ್ತಿದ್ದ ಹಾಗೆ ಅವರಿಗೆ ಕೈಕಾಲು ಮುಖ ತೊಳಿಸಿ, ಅವರಿಗೆ ಸ್ವಲ್ಪ ತಿಂಡಿ ಏನಾದರೂ ಕೊಟ್ಟು ಅವರನ್ನು ಓದೋಕ್ಕೆ ಕೂರಿಸಿ, ನಾನು ಕೂಡ ಅಷ್ಟೊತ್ತಿಗೆ ನನ್ನ ಮನೆ ಕೆಲಸಗಳನ್ನೆಲ್ಲ ಸ್ವಲ್ಪ ಮುಗಿಸ್ಕೊಂಡು, ನಂತರ ನುಗ್ಗೆ ಸೊಪ್ಪು ಬೆಳಗ್ಗೆ ತಂದು ಕೊಟ್ಟಿದ್ರಲ್ಲ ಅದನ್ನು ಈ ಮಕ್ಕಳನ್ನು ಅಬ್ಸರ್ವ್ ಮಾಡ್ತಾ, ಅಂದರೆ ಅವ್ರ ಎದುರಿಗೆ ನಮ್ಮ ಕೆಲಸನೂ ಮಾಡ್ದ ಹಾಗಾಗಿರಬೇಕು. ಮಕ್ಕಳನ್ನು ಕೂಡ ನಾವು ಪರಿಪೂರ್ಣವಾಗಿ ಅಬ್ಸರ್ವ್ ಮಾಡ್ತಾ ಇದ್ದೀವಿ ಅನ್ನೋ ರೀತಿಲಿ ಅವ್ರಿಗೆ ಅನಿಸ್ಬಾರ್ದು. ಆದರೆ ನಮ್ಮ ಮುನ್ನೆಚ್ಚರಿಕೆಯಲ್ಲಿ ಅವ್ರ ಕೆಲಸ ಮಾಡಬೇಕು ಅನ್ನೋ ರೀತಿಲಿ ಸೂಕ್ಷ್ಮವಾಗಿ ತಂದೆ ತಾಯಿಯ ಭಯ, ನಿಯಂತ್ರಣ ಅವರ ಮೇಲೆ ಇರಲೇಬೇಕಾಗತ್ತೆ ಸ್ನೇಹಿತರೆ. ಯಾಕಂದರೆ ಮಕ್ಕಳು ಸಣ್ಣವರಿದ್ದಾಗ ಅವರ ಜವಾಬ್ದಾರಿ ಪರಿಪೂರ್ಣವಾಗಿ ನಮ್ಮ ಮೇಲಿರುತ್ತೆ. ಆ ಸಮಯದಲ್ಲಿ ನಮ್ಮ ಜವಾಬ್ದಾರಿನ ನಾವು ನಿರ್ವಹಿಸಬೇಕು. ಸ್ವಲ್ಪ ದೊಡ್ಡವರಾದ ಮೇಲೆ ಆಗ ನಮ್ಮ ಮಾತುಗಳು ಅವರ ಗಮನಕ್ಕೆ ಬರ್ತಾನೆ ಇರ್ತವೆ. ಹಾಗಾಗಿ ಕೆಲವೊಂದು ಅವರು ಕೂಡ ಆ ಸಮಯದಲ್ಲಿ ಒಂದು ಒಳ್ಳೆಯ ರೀತಿಯಲ್ಲಿ ಒಂದು ಮುಂದಿನ ಪ್ರಾರಂಭವನ್ನು ಮಾಡಲಿಕ್ಕೆ ಸಹಾಯ ಆಗುತ್ತೆ ಸ್ನೇಹಿತರೆ. ಹಾಗಾಗಿ ಮಕ್ಕಳನ್ನು ಎದುರಿಗೆ ಇಟ್ಕೊಂಡು ನನ್ನ ದಿನನಿತ್ಯದ ಕೆಲವು ಸಂಜೆಯ ಕೆಲಸಗಳನ್ನು ಮಾಡ್ತಾ ಇರ್ತೀನಿ. ನಾನು ಎಲ್ಲಿಗೂ ಟ್ಯೂಷನ್ಗೆ ಹಾಕಿಲ್ಲ, ಹೊರಗಡೆ ನಾನೇ ಹೇಳ್ಕೊಡ್ತೀನಿ. ದೃಷ್ಟಿಯನ್ನು ನಾವು ಮನೆಯಲ್ಲೇ ಹೇಗೆ ತಕ್ಕೊಳ್ಬೇಕು, ಹಾಗೆ ಇದರಿಂದ ಯಾವೆಲ್ಲ ರೀತಿಯ ಒಂದು ಬೆನಿಫಿಟ್ಗಳು ನಮಗೆ ಸಿಗ್ತವೆ ಅನ್ನೋದ್ರ ಬಗ್ಗೆ ತಿಳಿಸ್ತೀನಿ. ಅದಕ್ಕಿಂತ ಮೊದಲು ನುಗ್ಗೆ ಸೊಪ್ಪಿನ ಬಗ್ಗೆ ಒಂದು ಸಣ್ಣ ಮಾಹಿತಿ ಕೊಡಲಿಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ನುಗ್ಗೆ ಸೊಪ್ಪು ತಿಂತಾ ಇರ್ತೀವಿ, ಕೆಲವರು ತಿನ್ನೋದೇ ಇಲ್ಲ. ಆದರೆ ಇದರಿಂದ ನಮಗೆ ಯಾವೆಲ್ಲ ರೀತಿಯ ಬೆನಿಫಿಟ್ ಸಿಗ್ತವೆ, ಯಾವೆಲ್ಲ ಬೆನಿಫಿಟ್ಗಳನ್ನು ತಿಂದೇ ಕಳ್ಕೊಳ್ತಾ ಇದ್ದೀವಿ ಅನ್ನೋ ವಿಚಾರ ಗೊತ್ತಾಗುತ್ತೆ. ನುಗ್ಗೆ ಸೊಪ್ಪು ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಮೆಗ್ನೀಷಿಯಂ ಹೆಚ್ಚಿರುತ್ತೆ, ಮಾನಸಿಕ ಒತ್ತಡ ಕಡಿಮೆ ಮಾಡುತ್ತೆ, ಹಾಗೆ ಮೂಳೆ ಗಟ್ಟಿಯಾಗತ್ತೆ. ಮಕ್ಕಳಿಗೆ ತಿನ್ಲಿಕ್ಕೆ ಕೊಟ್ಟರೆ ತುಂಬ ಒಳ್ಳೆಯದು. ಅಂದರೆ ಆಯಾಸ ಕಡಿಮೆ ಆಗುತ್ತೆ, ಹಾಗೆ ಐರನ್ ಹೆಚ್ಚಿರುತ್ತೆ. ಇದರಿಂದ ರಕ್ತ ಕಣಗಳು ಹೆಚ್ಚಾಗ್ತವೆ. ಪಾಲಕ್ ಸೊಪ್ಪಿಗಿಂತಲೂ ಹೆಚ್ಚು ಶಕ್ತಿಶಾಲಿಯ ಗುಣಗಳು ಇದಾವೆ ಇದರಲ್ಲಿ. ಹಾಗಾಗಿ ಆಯಾಸ, ಕೆಲವೊಂದು ಸಾರಿ ಆಲಸ್ಯ, ನೆನಪಿನ ಶಕ್ತಿ ಕಡಿಮೆ ಆಗೋದಾಗಿರ್ಬೋದು. ಅಂದರೆ ಯಾವುದೇ ಕೆಲಸದಲ್ಲೂ ನಮಗೆ ಕೆಲಸ ಮಾಡಬೇಕು ಅಂಥೇಳಿ ಅನಿಸೋದೇ ಇಲ್ಲ. ಈ ರೀತಿಯ ಕೆಲವು ವೀಕ್ನೆಸ್ಗಳು ನಮ್ಮನ್ನು ಕಾಡ್ತವೆ, ಮಾನಸಿಕ ಒತ್ತಡಗಳು ಕಾಡ್ತವೆ. ಅಂದರೆ ಅದಕ್ಕೆ B12 ಕೂಡ ಕಡಿಮೆ ಆಗಿರುತ್ತೆ. ಅಂದರೆ ನುಗ್ಗೆ ಸೊಪ್ಪು B12 ಡೈರೆಕ್ಟಾಗಿ ಕೊಡೋದಿಲ್ಲ, ಅದನ್ನು ಇನ್ಕ್ರೀಸ್ ಮಾಡಲಿಕ್ಕೆ ಇದು ಸಹಾಯ ಮಾಡುತ್ತೆ ಸ್ನೇಹಿತರೆ.
ಈಗ ನೋಡಿ ಶ್ರೀಮಂತರಾಗಿರ್ಬೋದು, ಇಲ್ಲ ಅನುಕೂಲಸ್ಥರಾಗಿರ್ಬೋದು ಬಾದಾಮಿಯನ್ನು ಕೊಡ್ತಾರೆ, ಇಲ್ಲ ಚಿಯಾ ಸೀಡ್ಸ್ ತಿಂತಾರೆ, ಇಲ್ಲ ಗೋಡಂಬಿ ತಿಂತಾರೆ. ಆದರೆ ಆ ಬಾದಾಮಿ, ಚಿಯಾ ಸೀಡ್ಸ್ ಹಾಗೆ ಗೋಡಂಬಿ ಇವೆಲ್ಲದಕ್ಕಿಂತ ಹೆಚ್ಚಿನ ಒಂದು ಅಂಶ ಇದರಲ್ಲಿದೆ, ಒಳ್ಳೆಯ ಅಂಶ. ಹಾಗಾಗಿ ಇದು ಕೂಡ ನಾವು ಮಕ್ಕಳಿಗೆ ಆಗಾಗ ತಿನ್ನಿಸೋದ್ರಿಂದ, ಮನೆಯಲ್ಲಿ ನಾವು ನುಗ್ಗೆ ಸೊಪ್ಪನ್ನು ಬಳಸೋದ್ರಿಂದ ನಾವು ಬಾದಾಮಿ, ಗೋಡಂಬಿ, ದ್ರಾಕ್ಷಿ ತಿಂದೇ ಇದ್ರೂ ನಡೆಯುತ್ತೆ. ಅದಕ್ಕಿಂತ ಹೆಚ್ಚಿನ ಶಕ್ತಿ ಈ ಸೊಪ್ಪಲ್ಲಿ ಇದೆ ಸ್ನೇಹಿತರೆ. ನೀವು ಸ್ವಲ್ಪ ಹಿಂದೆ ಹೋಗಿ, ನಮ್ಮ ಅಜ್ಜ, ಅಜ್ಜಿ, ಅಪ್ಪ, ಅಮ್ಮ ನುಗ್ಗೆ ಸೊಪ್ಪನ್ನ ಜಾಸ್ತಿ ಬಳಸ್ತಾಯಿದ್ರು, ಬಾದಾಮಿನ ಜಾಸ್ತಿ ಬಳಸ್ತಾಯಿದ್ರು ಆವಾಗ. ಸ್ವಲ್ಪ ನೆನ್ಪು ಮಾಡ್ಕೊಳ್ಳಿ. ನಾವು ಯಾರು ಆವಾಗ ಸಣ್ಣವರಿದ್ದಾಗ ನಾವಂತೂ ಬಾದಾಮಿ ಅಂದರೆ ಏನು ಅಂತಲೇ ಗೊತ್ತಿರಲಿಲ್ಲ ನಮಗೆ. ಇವಾಗ ಎಲ್ಲ ಒಂದು ಫೋನು, ಟಿ ವಿ ಎಲ್ಲ ನೋಡಿ ಜಾಸ್ತಿ ತಿಳ್ಕೊಂಡಿರೋದು ನಾವು. ಆದರೆ ನಮಗೆ ಸಣ್ಣವರಿದ್ದಾಗ ನಮಗೆ ಯಾವುದೇ ರೀತಿ ಬಾದಾಮಿ ಕೊಟ್ಟಿಲ್ಲ. ನಾವು ದೊಡ್ಡವರಾದಾಗೂ ಅಷ್ಟೇ, ನಮಗೆ ಕೊಟ್ಟಿದ್ದು ಏನಪ್ಪ ಅಂದರೆ ಒಣ ಕೊಬ್ಬರಿ. ಅವಾಗ ಏನೇನೋ ಸ್ವಲ್ಪ ಅದಕ್ಕೆ ಹಾಕಿ ಮಿಕ್ಸ್ ಮಾಡಿ ಕೊಟ್ಟಿದ್ರು, ಅದು ಸರಿಯಾಗಿ ನೆನಪಿಲ್ಲ ನನಗೆ. ಆದರೆ ಬಾದಾಮಿ ಗೀದಾಮಿ ನನಗೆ ತಿಂದಿದ್ದು ನೆನಪಿಲ್ಲ. ಯಾವಾಗಾದರೂ ಒಂದೊಂದು ಸರಿ ಶೇಂಗಾ ಬೀಜ ಹುರ್ಕೊಂಡು ತಿಂದಿದ್ದು ಈ ರೀತಿಯಾಗಿ ನೆನಪಿದೆ. ಅಲ್ಲಿಗೆ ಬಾದಾಮಿ ತಿನ್ನಬಾರ್ದು ಅಂತ ಹೇಳ್ತಾ ಇಲ್ಲ, ಆದರೆ ಅದಕ್ಕೆ ಹೆಚ್ಚಿನ ಮಹತ್ವವನ್ನು ಈಗಿನ ಜನ ಕೊಡ್ತಾ ಇದ್ದಾರೆ. ಹಾಗೆ ನಮ್ಮ ಹಳೆಯ ಪದ್ಧತಿಗಳಲ್ಲಿ ಸಿಗ್ತಾ ಇರುವ ಕೆಲವು ಸೊಪ್ಪುಗಳನ್ನು ಮರೀತಾ ಇದ್ದಾರೆ. ಅಂದರೆ ಅರ್ಥ ಮಾಡ್ಕೊಳ್ಳಿ, ಇವೆಲ್ಲದಕ್ಕಿಂತ ಹೆಚ್ಚಿನ ಒಂದು ಅಂಶವನ್ನು ಹೊಂದಿರುವ ಈ ನುಗ್ಗೆ ಸೊಪ್ಪು ನಮಗೆ ಆರಾಮಾಗಿ ಸಿಗುತ್ತೆ ಅಲ್ವಾ. ನಮ್ಗೆ ಹಣ ಕೊಡೋದು ಬೇಡ ಕೆಲವೊಂದು ಸರಿ ಹಳ್ಳಿ ಕಡೆ. ಆದರೆ ಕೆಲವೊಂದು ಸರಿ ಸಿಟಿ ಕಡೆ ಬೇಕು ಅಂದರೆ ಸ್ವಲ್ಪ ಯಾರಿಗಾದರೂ ಹೇಳಿದರೆ ಪರಿಚಯ ಇದ್ದವರಿಗೆ, ಹಳ್ಳಿ ಕಡೆ ಜನರಿಗೆ ತಂದು ಕೊಡ್ತಾರೆ. ಅದನ್ನು ನೀವು ಒಣಗಿಸಿ ಪುಡಿ ಮಾಡಿ ಇಟ್ಕೊಂಡ್ರೂ ಕೂಡ ದಿನನಿತ್ಯ ಏನಾದರೂ ಒಂದು ಸೂಪ್ ಮಾಡಿದಾಗ, ಇಲ್ಲ ಏನಾದರೂ ಒಂದು ಪಲ್ಯ ಮಾಡಿದಾಗ, ಈ ರೀತಿಯಾಗಿ ನೀವು ಆ ಪೌಡ್ರನ್ನು ಮಿಕ್ಸ್ ಮಾಡಿದಾಗ ಮಕ್ಕಳಿಗೆ ಗೊತ್ತಾಗೋದಿಲ್ಲ. ಆವಾಗ ಆರಾಮಾಗಿ ಮಕ್ಕಳು ತಿಂತಾರೆ, ಆರೋಗ್ಯಭರಿತರಾಗಿರ್ತಾರೆ. ಹಾಗಾಗಿ ಇದ್ರ ಕಡೆನೂ ಸ್ವಲ್ಪ ಗಮನ ಕೊಡಿ. ನುಗ್ಗೆ ಸೊಪ್ಪು ಯಾವುದೇ ಒಂದು ಡ್ರೈ ಫ್ರೂಟ್ಸ್ಗಿಂತ ಏನು ಕಡಿಮೆ ಇಲ್ಲ ಸ್ನೇಹಿತರೆ, ಅದಕ್ಕಿಂತ ಹೆಚ್ಚಿನ ಬೆನಿಫಿಟ್ಗಳನ್ನು ಹೊಂದಿದೆ. ಹೇಳ್ತಾ ಹೋದರೆ ಇದು 100 ಅಲ್ಲ, ಎಷ್ಟೋ ಸಾವಿರ ಬೆನಿಫಿಟ್ಗಳು ಈ ನುಗ್ಗೆ ಸೊಪ್ಪಿನ ಬಗ್ಗೆ ಇದೆ ಸ್ನೇಹಿತರೆ. ಅಂದರೆ ಹಾರ್ಟ್ ಬ್ಲಾಕೇಜ್ಗಳನ್ನು ಕಡಿಮೆ ಮಾಡುತ್ತೆ, ಬ್ಯಾಡ್ ಕೊಲೆಸ್ಟ್ರಾಲ್ ಕಡಿಮೆ ಆಗುತ್ತೆ, ಹಾಗೆ ಪೊಟ್ಯಾಷಿಯಂ ಸಿಗುತ್ತೆ ಹೆಚ್ಚು. ಇದರಿಂದ BP ಕೂಡ ಸ್ಥೀಮಿತದಲ್ಲಿರುತ್ತೆ, ಒತ್ತಡ ಮುಕ್ತವಾದ ಒಂದು ನಿದ್ರೆಗೆ ನೀವು ಜಾರ್ತೀರಾ. ಹಾಗೆ ಶುಗರ್ ಕೂಡ ಕಡಿಮೆ ಆಗುತ್ತೆ. ಹಾಗೆ ಆರ್ಥರೈಟಿಸ್ ಸಮಸ್ಯೆ ಇರುತ್ತಲ್ಲ, ಅದು ಕೂಡ ತುಂಬ ನುಗ್ಗೆ ಸೊಪ್ಪನ್ನು ಬಳಸ್ತಾ ಬಂದರೆ ಕಡಿಮೆ ಆಗ್ತಾ ಬರುತ್ತೆ ಸ್ನೇಹಿತರೆ. ಬಾಳೆಹಣ್ಣು ತಿಂದರೆ ಒಳ್ಳೆಯದು ಅಂತೇಳಿ ದಿನನಿತ್ಯ ಒಂದು ಬಾಳೆಹಣ್ಣು ತಿಂತೀವಲ್ವ, ಅದಕ್ಕಿಂತ 100 ಪಟ್ಟು ಹೆಚ್ಚು ಶಕ್ತಿಯನ್ನು ಈ ನುಗ್ಗೆ ಸೊಪ್ಪು ಕೊಡುತ್ತೆ. ಹಾಗೆ ಹಾಲು ಅಷ್ಟೇ, ಹಾಲಿಗಿಂತ 100 ಪಟ್ಟು ಹೆಚ್ಚು ಶಕ್ತಿಯನ್ನು ಈ ನುಗ್ಗೆ ಸೊಪ್ಪು ಹೊಂದಿದೆ. ಅಂದರೆ ಇದರಲ್ಲಿ ಕ್ಯಾಲ್ಸಿಯಂ ಇದೆ, ಪೊಟ್ಯಾಷಿಯಂ ಇದೆ, ಹಾಗೆ ಐರನ್ ಕೂಡ ಹೆಚ್ಚಾಗಿದೆ. ಸಣ್ಣ ವಯಸ್ಸಿಗೆ ಕನ್ನಡಕ ಹಾಕ್ಕೊಳ್ತಾ ಇದ್ದಾರೆ ಈಗ ಮಕ್ಕಳು ಅಲ್ವಾ, ಅಲ್ಲಿಗೆ ಅರ್ಥ ಮಾಡ್ಕೊಳ್ಳಿ. ನಾವು ಸಣ್ಣ ವಯಸ್ಸಿದ್ದಾಗ ಯಾವುದೇ ರೀತಿ ಕನ್ನಡಕದ ಬಗ್ಗೆನೂ ಸಹ ನಮಗೆ ಗೊತ್ತಿರೋದಿಲ್ಲ. ಯಾರೋ ಅಜ್ಜಿ ಅಜ್ಜ ಹಾಕ್ಕೊಳ್ತಾ ಇದ್ದಿದ್ದನ್ನು ಅಷ್ಟೇ ನೋಡ್ತಾ ಇದ್ವಿ. ಈಗ ಸಣ್ಣ ಮಕ್ಕಳು ಕೂಡ ಹಾಕ್ಕೊಳ್ಳೋದನ್ನು ನೋಡ್ತಾ ಇದ್ದೀವಲ್ವ. ಆ ರೀತಿಯ ಕಣ್ಣಿನ ದೃಷ್ಟಿ ದೋಷಗಳನ್ನು ಕೂಡ ಈ ಒಂದು ನುಗ್ಗೆ ಸೊಪ್ಪು ಕಡಿಮೆ ಮಾಡುತ್ತೆ. ಅಲ್ಲಿಗೆ ನಾವು ಅರ್ಥ ಮಾಡ್ಕೊಳ್ಬೇಕಾಗಿರೋದು, ನಮ್ಮ ಹಿಂದಿನ ಕೆಲವು ನೈಸರ್ಗಿಕವಾದ ಒಂದು ಪದಾರ್ಥಗಳನ್ನು ಮರೆತು ನಾವೆಲ್ಲೋ ಒಂದು ರೀತಿಯಲ್ಲಿ ಒತ್ತಡಕ್ಕೆ ಸಿಕ್ಕಾಕೊಂಡಿದ್ದೀವಿ ಅಂತ ಹೇಳಿ ಅಲ್ವಾ. ಆಹಾರದ ಪದ್ಧತಿ ಕೂಡ ಬದಲಾಗಿದೆ, ನಾವಷ್ಟೇ ಮಾಡ್ರನ್ ಆಗಿಲ್ಲ. ನಮ್ಮ ಒಂದು ಆಹಾರದ ಪದ್ಧತಿಗಳನ್ನು ಕೂಡ ನಾವು ಮಾಡ್ರನ್ ಆಗಿಸ್ಕೊಂಡಿದ್ದೀವಿ. ಅಂದರೆ ಗೋಡಂಬಿ, ದ್ರಾಕ್ಷಿ ಈ ರೀತಿ ಡ್ರೈ ಫ್ರೂಟ್ಸ್ ತಿಂದರೆ ಅಷ್ಟೇ ನಮ್ಮ ಜೀವನ ಚೆನ್ನಾಗಿರೋದು ಅಂತೇಳಿ. ಆದರೆ ನಮ್ಮ ಪೂರ್ವಜರು, ನಮ್ಮ ಅಪ್ಪ ಅಮ್ಮ ನಮಗಿಂತನೂ ತುಂಬಾ ಗಟ್ಟಿಯಾಗಿದ್ದರು, ಸ್ಟ್ರಾಂಗ್ ಇದ್ದರು, ಇನ್ನೂ ಇದ್ದಾರಲ್ವ. ಆದರೆ ನಾವು ಅವ್ರ ಎದುರಿಗೆ ಈಗಲೇ ನಮ್ಗೆ ಆಗೋದಿಲ್ಲ, ಕೆಲಸ ಮಾಡೋಕ್ಕಾಗೋದಿಲ್ಲ, ಸುಸ್ತು, ಆಯಾಸ, ಕಣ್ಣು ಸರಿಯಾಗಿ ಕಾಣೋದಿಲ್ಲ, ಕೂದಲು ಉದುರುತ್ತೆ, ತಲೆ ಕೂದಲು ಬೇಗ ಬಿಳಿ ಆಯಿತು, ಈ ರೀತಿ ಎಲ್ಲ ಕಾರಣ ಹೇಳ್ತಾ ಇದ್ದೀವಿ. ನಮ್ಮನ್ನು ನೋಡಿ ಅವ್ರು ನಗ್ತಾರೆ ಅಲ್ವಾ ಸ್ನೇಹಿತರೆ. ಅಲ್ಲಿಗೆ ಅರ್ಥ ಮಾಡ್ಕೊಳ್ಳಿ, ನಮ್ಮ ಹಿಂದಿನ ಆಹಾರದ ಪದ್ಧತಿ ತುಂಬ ಚೆನ್ನಾಗಿತ್ತು. ಅಗಸೆ ಬೀಜದ ಚಟ್ನಿ ತಿಂತಾ ಇದ್ದೀವಿ, ಹಾಗೆ ರೊಟ್ಟಿಗಳನ್ನು ತಿಂತಾ ಇದ್ದೀವಿ ಅಲ್ವಾ. ಅಂದರೆ ನಾವು ಯಾವ ಒಂದು ಪಿಜ್ಜಾ, ಬರ್ಗರ್ ಅಂತ ಹೇಳಿ, ಒಂದು ಮ್ಯಾಗಿ ಇಲ್ಲ ಇಂಥ ಒಂದು ವಿಚಾರಗಳಿಗೆ ತುಂಬ ಉತ್ಸಾಹದಿಂದ ಅಡಿಕ್ಟ್ ಆಗಿಬಿಟ್ಟಿದ್ವಲ್ಲ, ಈಗ ಮತ್ತೆ ನಮ್ಮ ದೇಹದ ಒಂದು ವಿಚಾರವನ್ನು ನೋಡಿ ನಾವು ಕೂಡ ಚೆನ್ನಾಗಿರಬೇಕು, ಆರೋಗ್ಯವಂತರಾಗಿರಬೇಕು ಅಂತೇಳಿ ಮರಳಿ ಮತ್ತೆ ನಾವು ಎಲ್ಲಿಗೆ ಬರ್ತಾ ಇದ್ದೀವಿ, ಮರಳಿ ಗೂಡಿಗೆ ಅನ್ನೋ ಹಾಗೆ ಮರಳಿ ನಮ್ಮ ಹಿಂದಿನ ಒಂದು ಆಹಾರದ ಪದ್ಧತಿಗೆ ನಾವು ಬರ್ತಾ ಇದ್ದೀವಿ ಅಲ್ವಾ ಸ್ನೇಹಿತರೆ. ಈಗಲೂ ಕೂಡ ಕೆಲವರು ಮನೇಲಿ, ನಮ್ಮ ಮನೆಯಲ್ಲೊಂದು ನಾವು ಇದೇ ರೀತಿ ಅಡುಗೆ ಎಲ್ಲ ಮಾಡ್ಕೊಂಡು ತಿನ್ನೋದು. ಬೇರೆಯವರು ಸ್ವಲ್ಪ ಮಾಡರ್ನ್ ಆಗಿ ಮಾಡ್ಕೊಂಡು ತಿಂತಾ ಇದ್ದದನ್ನು ನೋಡಿರ್ತೀನಿ ಕೆಲವೊಂದು ಸರಿ, ಪಿಜ್ಜಾ, ಬರ್ಗರ್ ಅಂತ ಹೇಳಿ. ಆದರೆ ನಾನು ಇವತ್ತಿಗೂ ನನ್ನ ಜೀವನದಲ್ಲಿ, ನಾನು ಇಷ್ಟು ದೊಡ್ಡವಳಾಗಿದ್ದರೂ ನಾನು ಒಂದು ಸರಿನೂ ಪಿಜ್ಜಾ, ಬರ್ಗರ್ ಅಂತ ವಸ್ತುಗಳನ್ನು ತಿಂದಿಲ್ಲ. ತಿನ್ನಬೇಕು ಅಂತೇಳಿ ನನಗೆ ಅನಿಸಿಲ್ಲ. ಹಾಗೆ ನಾನು ಮ್ಯಾಗಿ ಕೂಡ ಯಾವಾಗೂ ತಿನ್ನೋದಿಲ್ಲ. ಮಕ್ಕಳಿಗೆ ಯಾವಾಗಲಾದರೂ ಅಪರೂಪಕ್ಕೆ ಕೇಳಿದ್ದಾರೆ ಅಂತೇಳಿ ಮಾಡಿಕೊಟ್ಟಿದ್ದೀನಿ, ಆದರೆ ನಾನು ತಿನ್ನೋದಿಲ್ಲ. ಕುರ್ಕುರೆನೂ ನಾನು ತಿನ್ನೋದಿಲ್ಲ. ನನಗೆ ಇದು ಯಾವುದೂ ಇಷ್ಟ ಇಲ್ಲ. ಅಂದರೆ ಎಲ್ಲರೂ ಹೇಳ್ತಾರೆ ಮುಂದೆ ಹೋಗಬೇಕು, ಮುಂದೆ ಹೋಗಬೇಕು, 2032ನೇ ಇಸ್ವಿಗೆ ಹಾಗಾಗತ್ತೆ ಹೀಗಾಗತ್ತೆ ಅಂತೇಳಿ. ಸ್ನೇಹಿತರೆ, ನಾನಾದರೆ ಹಿಂದೆ ಹೋಗಲಿಕ್ಕೆ ಇಷ್ಟಪಡ್ತೀನಿ. ಅಂದರೆ ನಾನು ಹಿಂದಿನ ಒಂದು ಸಿರಿಯನ್ನು ನೆನಪು ಮಾಡಿಕೊಂಡ್ರೆ ನನಗೆ ಮನಸ್ಸು ಕೂಲ್ ಆಗುತ್ತೆ, ಶಾಂತವಾಗುತ್ತೆ, ಒತ್ತಡ ಮುಕ್ತವಾಗ್ತೀನಿ ನಾನು. ಅದೇ ಮುಂದಿನದು ನೆನೆಸ್ಕೊಂಡ್ರೆ ಜೀವನನೇ ಬೇಡ ಅಂತ ಹೇಳಿ ಅನಿಸ್ಬಿಡುತ್ತೆ. ಈ ರೀತಿಯಾಗಿ ಅಷ್ಟೇ, ಅಲ್ಲಿಗೆ ಅರ್ಥ ಮಾಡ್ಕೊಳ್ಳಿ. ನುಗ್ಗೆ ಸೊಪ್ಪಿನ ಪಲ್ಯ ಹೇಗೆ ಮಾಡಿದೆ ಅಂತ ನೋಡಿದಿರಲ್ಲ, ನೀವು ಕೂಡ ಮಾಡ್ಕೊಂಡು ತಿನ್ನೋ ಅಭ್ಯಾಸವನ್ನು ಮಾಡ್ಕೊಳ್ಳಿ. ನಿಮಗೆ ಪಲ್ಯ ಮಕ್ಕಳು ತಿನ್ನೋದಿಲ್ಲ ಅನ್ನೋದಾದರೆ, ಹಾಗೆ ನಿಮ್ಮ ಮನೆಯವರಿಗೆ ಇಲ್ಲ ನಿಮಗೆ ಈಗ ಒಂದು ಮೂಳೆ ಗಟ್ಟಿ ಆಗೋದಾಗಿರ್ಬೋದು, ಸ್ವಲ್ಪ 40 ವರ್ಷ ಆಗ್ತಾ ಇದೆ ಅಂದಾಗ ಮೂಳೆಗಳು ಗಟ್ಟಿ ಬೇಕು, ಮಕ್ಕಳಿಗೂ ಬೇಕು. ಯಾಕಂದರೆ ಈಗ ಒಂದು ಸಣ್ಣ ಮಗು ಬಿದ್ದ ತಕ್ಷಣವೇ ಎಲ್ಲೋ ಒಂದು ಮೂಳೆ
ಸ್ಕ್ರ್ಯಾಚ್ ಆಗಿಬಿಡುತ್ತೆ, ಇಲ್ಲ ಮುರಿದು ಹೋಗ್ಬಿಡುತ್ತೆ, ಈ ರೀತಿ ಆಗುತ್ತೆ. ಅಂದರೆ ಗಟ್ಟಿ ಇಲ್ಲ ಈಗ ಅಲ್ವಾ ಈಗಿನ ಜನ, ಹಾಗಾಗಿ ಮೂಳೆ ಗಟ್ಟಿ ಮಾಡುತ್ತೆ. ಸಿಕ್ಕಾಪಟ್ಟೆ ಮೂಳೆ ಗಟ್ಟಿ ಆಗಬೇಕು ಅಂದರೆ ನುಗ್ಗೆ ಸೊಪ್ಪಿನ ಯೂಸ್ ಮಾಡೋದು ಈಗಿಂದನೇ ಅಭ್ಯಾಸ ಮಾಡ್ಕೊಳ್ಳಿ. ಹಾಗೆ ನುಗ್ಗೆ ಸೊಪ್ಪು ಯಥೇಚ್ಛವಾಗಿ ಎಲ್ಲಾದರೂ ಹಳ್ಳಿಗೆ ಹೋದಾಗ ಸಿಕ್ಕಾಗ ತಂದುಕೊಡ್ರಿ. ತಂದುಕೊಂಡು ಅದನ್ನು ಚೆನ್ನಾಗಿ ತೊಳೆದು ಒಣಗಿಸಿ ಪೌಡ್ರ್ ಮಾಡಿ ವರ್ಷಕ್ಕಾಗೋಷ್ಟು ಎತ್ತಿಟ್ಕೊಂಡ್ಬಿಡ್ರಿ. ಆವಾಗವಾಗ ಅದರಿಂದ ಟೀ ಮಾಡ್ಕೊಂಡು ಕುಡೀರಿ. ಗ್ರೀನ್ ಟೀ ಕುಡಿತೀವಲ್ಲ, ಗ್ರೀನ್ ಟೀಗಿಂತ 100 ಪಟ್ಟು ಹೆಚ್ಚು ಆರೋಗ್ಯದಾಯಕವಾದ ಟೀ ಇದು. ಹೆಂಗಸರಿಗಾಗಿರ್ಬೋದು, ಗಂಡಸರಿಗಾಗಿರ್ಬೋದು, ವಯಸ್ಸಾದವರಿಗಾಗಿರ್ಬೋದು, 1 ವರ್ಷದ ಮಗುವಿಗಾಗಿರ್ಬೋದು, ಎಲ್ಲರಿಗೂ ಉತ್ತಮ ಸ್ನೇಹಿತರೆ. ಬಿಸಿ ನೀರಿಗೆ ಸ್ವಲ್ಪ ಶುಂಠಿ ಜಜ್ಜಿ ಹಾಕಿ, ಒಂದು ದಾಲ್ಚಿನ್ನಿ ಅಂದರೆ ಚಕ್ಕೆನ ಮಸಾಲೆಯಲ್ಲಿ ಬಳಸ್ತೀವಲ್ವ, ಅದೇ ಚಕ್ಕೆಯ ಒಂದು ಪೀಸನ್ನು ಹಾಕಿ ನೀರನ್ನು ಚೆನ್ನಾಗಿ ಕುದಿಸಿ ಅದಕ್ಕೆ ಈ ನುಗ್ಗೆ ಪುಡಿಯನ್ನು, ಅಂದರೆ ಸೊಪ್ಪಿದ್ರೆ ಎಲೆ ಇದ್ದರೆ ಎಲೆನೇ ಹಾಕ್ಬೋದು, ಹಸಿ ಎಲೆ ಸಿಗಲಿಲ್ಲ ಅಂದರೆ ಏನು ಪುಡಿ ಮಾಡಿಟ್ಕೊಳ್ತೀರಲ್ಲ ಅದರ ಪುಡಿನ 1 ಸ್ಪೂನ್ ಹಾಕಿ ಚೆನ್ನಾಗಿ ಕುದಿಸ್ಕೊಂಡು ಒಂದು ಏಲಕ್ಕಿನೂ ಕೂಡ ಸ್ವಲ್ಪ ಹಾಕಿ ಅದನ್ನು ಕುಡಿರಿ. ಟೀ ಬೆಳಗ್ಗೆ ಎದ್ದು 100 ರೋಗಗಳಿಗೂ ಇದು ಒಂದೇ ಎಲೆ ಸಾಕು ಅಂತ ಹೇಳಿ ನಿಮಗೆ ಅನಿಸ್ಲಿಕ್ಕೆ ಶುರುವಾಗತ್ತೆ. ಇದು ಹೆಡ್ಡಿಂಗಲ್ಲಿ ಹೇಳಿದ ಹಾಗಲ್ಲ, ಮಾಡ್ಕೊಳ್ಳಿ. ಇದ್ರ ಬಗ್ಗೆ ಸರ್ಚ್ ಕೂಡ ಮಾಡಿ, ಬೇಕಾದರೆ ನಿಮಗೆ ತಿಳಿಯುತ್ತೆ. ಈಗ ನಾವು ಮಾತ್ರೆಗೆ ಅಡಿಕ್ಟ್ ಆಗಿಬಿಟ್ಟಿದ್ದೀವಿ, ಬೇಗನೆ ನಮಗೆ ಕಾಯಿಲೆ ವಾಸಿ ಆಗಬೇಕು. ಅದೇನೇ ನಾವು ದಿನನಿತ್ಯ ಆಹಾರ ಕ್ರಮವನ್ನು ಬದಲಾಯಿಸ್ಕೊಳ್ತಾ ಬಂದಾಗ ಯಾವುದೇ ರೀತಿ ಕಾಯಿಲೆಗಳು ನಮಗೆ ಬಾಧಿಸೋದಿಲ್ಲ, ಮಾನಸಿಕ ಒತ್ತಡಗಳು ಉಂಟಾಗೋದಿಲ್ಲ. ಅದ್ರ ಜೊತೆಗೆ ನಿಯಮಿತವಾದ ಒಂದು ವ್ಯಾಯಾಮ ಆಗಿರ್ಬೋದು, ಒಂದು ಒಳ್ಳೆಯ ಉದ್ದೇಶದ ಆಲೋಚನೆಗಳಾಗಿರ್ಬೋದು, ಹಿತಮಿತ ಒಂದು ಒಳ್ಳೆಯ ಆಹಾರ ಆಗಿರ್ಬೋದು, ಇವೆಲ್ಲವೂ ನಮ್ಮನ್ನು ಸುರಕ್ಷಿತವಾಗಿಡ್ತವೆ. ಹಿಂದೆ ಕೂಡ ನಮ್ಮಪ್ಪ ಅಮ್ಮ ಇದೇ ಒಂದು ವಿಚಾರದಿಂದ ಅಜ್ಜ ಅಜ್ಜಿ ಸುರಕ್ಷಿತವಾಗಿದ್ದರು. ಹೀಗೆ ನಾವು ತುಂಬ ಒತ್ತಡ ಮಾಡ್ಕೊಂಡು ಸಣ್ಣ ವಯಸ್ಸಿಗೆ ಆಗಲೇ ಕೂದಲನ್ನು ಬಿಳಿ ಮಾಡ್ಕೊಂಡು ಟೆನ್ಷನ್ ಮಾಡ್ಕೊಂಡು ಒತ್ತಡ ಮಾಡಿಕೊಂಡು ನಮ್ಗೆ ಜೀವನನೇ ಬೇಡಪ್ಪ ಸಾಕು ಅನ್ನೋ ರೀತಿಲಿ ಅರ್ಧ ವಯಸ್ಸಿಗೆ ಸಾಯ್ತಾ ಇರೋದು ಸ್ನೇಹಿತರೆ. ಇಷ್ಟೇ ಕಾರಣ. ನಾವು ಅರ್ಥ ಮಾಡ್ಕೊಳ್ಬೇಕಷ್ಟೇ. ಇಲ್ಲಿ ವಾಸ್ತವ ಒಂದು ಪರಿಸ್ಥಿತಿಯನ್ನು ಅರ್ಥ ಮಾಡಿಕೊಂಡು ಕೆಲವು ರೀತಿ ನೀತಿಗಳನ್ನು, ಅಂದರೆ ಯೋಚಿಸುವ ರೀತಿಯಾಗಿರ್ಬೋದು, ಆಹಾರದ ಕ್ರಮ ಆಗಿರ್ಬೋದು, ಹಾಗೆ ಎಲ್ಲ ರೀತಿಯ ಒಂದು ವಿಚಾರಗಳನ್ನು, ಒಂದು ಸಂಸ್ಕಾರ, ರೀತಿ ನೀತಿ, ಪೂಜೆ ಪುನಸ್ಕಾರ ಎಲ್ಲದರಲ್ಲೂ ನಮ್ಮನ್ನು ಒಂದು ಒಳ್ಳೆಯ ರೀತಿಯಲ್ಲಿ ತೊಡಗಿಸ್ಕೊಂಡು ನಾವು ಅದನ್ನು ಬ್ಯಾಲೆನ್ಸ್ ಮಾಡ್ತಾ ಬಂದರೆ ದಿನನಿತ್ಯದ ಒಂದು ಜೀವನ ಸುಖವಾಗಿರುತ್ತೆ. ನನಗನ್ಸಿದ ಮಟ್ಟಿಗೆ ಜೀವನ ಆಡಂಬರಕ್ಕಿಂತ ಸರಳವಾಗಿದ್ದರೆ ಅದರ ಒಂದು ಬೆಲೆ ಹೆಚ್ಚು ಅಂತ ಹೇಳಿ ನಮ್ಗನ್ಸುತ್ತೆ. ಕೆಲವೊಂದ್ಸರಿ ಹಣ ಇರುತ್ತೆ, ನಮಗೆ ಬೇಕಾಗಿದ್ದೇ ಇರೋದಿಲ್ಲ ಅಲ್ವಾ? ಅಲ್ಲಿಗೆ ಅರ್ಥ ಮಾಡ್ಕೊಳ್ಳಿ, ಹಣದಿಂದ ಏನು ಬೇಕಾದರೂ ಕೊಂಡ್ಕೊಳ್ಬಹುದು ಅಂತ ಹೇಳಿ ಅನಿಸ್ಬೋದು. ಆವಾಗ ಅದು ವ್ಯಾಪಾರದ ದೃಷ್ಟಿಯಲ್ಲಾಗತ್ತೆ, ನೀನು ಕೊಡು ನೀನು ತಗೋ ಅನ್ನೋ ರೀತಿಲಿ ಅಷ್ಟೇ ಆಗ್ಬಿಡುತ್ತೆ. ಆ ರೀತಿ ಆಗಬಾರ್ದು. ಸರಳ ಬದುಕಿದ್ರೂ ಕೂಡ ಆ ಬದುಕು ನಮಗೆ ನೆಮ್ಮದಿ ಕೊಡಬೇಕು, ಸಂತೋಷ ಕೊಡಬೇಕು. ನಮ್ಮ ಕುಟುಂಬದ ಜೊತೆ ನೆಮ್ಮದಿಯಾಗಿ ಕೂತ್ಕೊಂಡು ಊಟ ಮಾಡಬೇಕು, ಮಾತಾಡಬೇಕು, ಓಡಾಡಬೇಕು. ಈ ರೀತಿಯಾಗಿ ಒಂದು ಸಂತೋಷದ ಬದುಕು ನಮ್ಮ ಜೀವನದಲ್ಲಿ ನಮಗೆ ತುಂಬ ಒಂದು ಒಳ್ಳೆಯ ಒಂದು ಅನುಭವವನ್ನು ತಂದುಕೊಡುತ್ತೆ ಅಲ್ವಾ ಸ್ನೇಹಿತರೆ? ಹಾಗಾದರೆ ಇದು ನುಗ್ಗೆ ಸೊಪ್ಪಿನ ಮಾಹಿತಿಯಾಗಿತ್ತು. ಈಗ ಸ್ವಲ್ಪ ಇಡ್ಲಿಗೆ ಹಾಕ್ಕೊಂಡಿದ್ದೆ. ಇಡ್ಲಿಗೆ ನಾನು ಅಕ್ಕಿ, ಅಂದರೆ ರೇಷನ್ ಅಕ್ಕಿ ಮತ್ತು 1-2 ಸ್ಪೂನ್ ಮೆಂತೆ, ಹಾಗೆ ಉದ್ದಿನಬೇಳೆ ಇದನ್ನು ಮಿಕ್ಸ್ ಮಾಡಿ ನಾನು ನೆನೆಸಿಟ್ಟಿದ್ದೆ, ಅದನ್ನೇ ರುಬ್ತಾ ಇದ್ದೀನಿ. ನಾನು ಅನ್ನ ಹಾಕೋದಿಲ್ಲ, ಯಾಕಂದರೆ ಕೆಲವೊಂದು ಸಾರಿ ಮಾರನೇ ದಿನ ನಾವು ತಿಂಡಿಗೆ ಗುರುವಾರ, ಅಮಾವಾಸ್ಯೆ ಈ ರೀತಿ ಏನಾದರೂ ದಿನ ಬಂದಾಗ ಏನಾಗುತ್ತೆ ಅಂದರೆ ಅನ್ನ ಹಾಕಿದರೆ ಮುಸ್ರೆ ಅಂತ ಹೇಳಿ ಅನ್ಸ್ಕೊಳ್ಳುತ್ತೆ ಅಂತ ನಮ್ಮ ಯಾವಾಗಲೂ ಹೇಳ್ತಾ ಇದ್ರು. ಹಾಗಾಗಿ ನಾನು ಯಾವಾಗಲೂ ಅನ್ನ ಹಾಕಿ ರುಬ್ಬಲ್ಲ. ಯಾವಾಗಲಾದರೂ ಅಪರೂಪಕ್ಕೆ ಹಾಕ್ತೀನಿ, ಅದು ಸಂಡೇ ಆಗಿರಬೇಕು ಇಡ್ಲಿ ಮಾಡಿದ್ದು, ಆ ದಿನ ಆದರೆ ಹಾಕಿರ್ತೀನಿ ಅಷ್ಟೇ, ಬಾಕಿ ದಿನ ಹಾಕೋದಿಲ್ಲ. ಈ ರೀತಿಯಾಗಿ ನಾನು ಇಡ್ಲಿ ಹಿಟ್ಟನ್ನು ರುಬ್ಕೊಂಡಿದ್ದೀನಿ. ಮೆಂತೆ ಹಾಕೋದ್ರಿಂದ ಹುದುಗ್ ಚೆನ್ನಾಗಿ ಬರುತ್ತೆ. ಇಲ್ಲ ಅಂದರೆ ನಾನು ಸ್ವಲ್ಪ ದಪ್ಪ ಅವಲಕ್ಕಿನ ನೆನೆಸಿಟ್ಟು ಅದನ್ನು ಸೇರಿಸಿ ರುಬ್ತೀನಿ. ಆವಾಗ ಇನ್ನೂ ತುಂಬ ಇಡ್ಲಿ ಸಾಫ್ಟಾಗಿ ಬರುತ್ತೆ. ಈ ರೀತಿ ಮಾಡಿಕೊಂಡ್ರೆ ಆಯಿತು. ತುಂಬ ಟೆನ್ಷನ್ ತೊಗೊಳ್ಬೇಡಿ, ಹಿಂದಿನ ಪದ್ಧತಿ ಪ್ರಕಾರನೇ ಅಡುಗೆ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ಅಂದರೆ ನಿಮಗೆ ಹೇಗೆ ಗೊತ್ತೋ, ನಿಮ್ಮ ಅಪ್ಪ ಅಮ್ಮ, ನಿಮ್ಮ ಅಜ್ಜ ಅಜ್ಜಿ, ನಿಮ್ಮವರು ನಿಮ್ಗೆ ಇಷ್ಟ ಆದ ರೀತಿಲಿ ಯಾರು ಯಾವ ರೀತಿ ಅಡುಗೆಯನ್ನು ಕಲಿಸಿರ್ತಾರಲ್ಲ ಅದನ್ನು ಮರಿಬೇಡಿ, ಅದು ತುಂಬ ಚೆನ್ನಾಗಿರುತ್ತೆ. ಅಂದರೆ ನಾವು ಇನ್ನೊಬ್ಬರ ಜೀವನವನ್ನು ಅನುಕರಣೆ ಮಾಡಿದಾಗ ಹೇಗೆ ನಮ್ಮ ಜೀವನದ ಪದ್ಧತಿ ಒಂದು ರೀತಿಯಲ್ಲಿ ರಿಸ್ಕ್ ಆಗುತ್ತಲ್ಲ, ಅದೇ ರೀತಿ ಆಗಿಬಿಡುತ್ತೆ. ಹಾಗಾಗಿ ನಿಮ್ಮ ಮನೆಯಲ್ಲಿ ಹೇಗಿರುತ್ತೋ ಅದನ್ನೇ ಅದೇ ರೀತಿ ಮಾಡ್ಕೊಳ್ಳಿ. ಬೇರೆಯವ್ರ ವಿಡಿಯೋ ನೋಡಬಾರ್ದು ಅಂತ ಅಲ್ಲ, ನೋಡಿ ಅದರಲ್ಲಿ ನಿಮ್ಗೆ ಯಾವುದಾದ್ರೂ ತೊಗೊಳ್ಬೇಕು, ಸ್ವಲ್ಪ ಚೇಂಜಸ್ ಮಾಡ್ಕೊಳ್ಬೇಕು ಅಂತ ಹೇಳಿದರೆ ಮಾಡ್ಕೊಳ್ಳಿ. ಆದರೆ ಒತ್ತಡ ಹೇರ್ಕೊಂಡು ಮಾಡ್ಕೊಳ್ಬೇಡಿ. ನನಗೆ ಇದೇ ಬೇಕು, ಅದೇ ಬೇಕು, ಹಾಗೆ ಹಾಕಬೇಕು, ಹೀಗೆ ಹಾಕಬೇಕು, ತಂದುಕೊಡಿ ಅಂಥೇಳಿ ಕಿರಿಕಿರಿ ಮಾಡಬೇಡಿ. ಆಗ ಮನೆಯ ವಾತಾವರಣ ಹಾಗೆ ನಿಮ್ಮಿಬ್ಬರ ವಾತಾವರಣ, ಅಂದರೆ ಗಂಡ ಹೆಂಡತಿ ಆಗಿರ್ಬೋದು, ಇನ್ನು ಯಾವುದೇ ರೀತಿ ವಾತಾವರಣ ಹದಗೆಡಲಿಕ್ಕೆ ಶುರುವಾಗುತ್ತೆ. ಹಾಗಾಗಿ ಇಷ್ಟು ಮಾಡ್ಕೊಳ್ಳಿ. ಇಲ್ಲಿಗೆ ನನ್ನ ಬುಧವಾರದ ರಾತ್ರಿಯ ಲಾಗ್ ಎಂಡ್ ಆಗಿತ್ತು. ಇದು ಗುರುವಾರದ ಬೆಳಗ್ಗೆ ಶುರುವಾಗಿದೆ. ಇಲ್ಲಿ ನಾನು ಬೆಳಗ್ಗೆ, ಇದು ಚಳಿಗಾಲ ಆಗಿರೋದ್ರಿಂದ ಒಂದು ಒಳ್ಳೆಯ ಒಂದು ನಿಮ್ಮ ಮನೆಯಲ್ಲೇ ಮಾಡಿರುವ ತುಪ್ಪ, ಅಂಗಡಿಯಿಂದ ನಾನು ತುಪ್ಪ ತರೋದಿಲ್ಲ, ಎಷ್ಟಾಗುತ್ತೋ ಅಷ್ಟು ನಾನೇ ಮಾಡ್ಕೊಳ್ತೀನಿ. ಅಂದರೆ ಶುದ್ಧವಾದ ತುಪ್ಪಕ್ಕೆ ಒಂದು ಸ್ವಲ್ಪ ತುಪ್ಪವನ್ನು ಹಾಕ್ಕೊಂಡು ಅದಕ್ಕೆ ಬಿಸಿ ಬಿಸಿ ನೀರು ಹಾಕ್ಕೊಂಡು ಬೆಳಗ್ಗೆನೇ ಕುಡಿಬೇಕು. ನಾನು ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಹೋಗಿ ಧನುರ್ಮಾಸದ ಪೂಜೆಯನ್ನು ಮುಗಿಸ್ಕೊಂಡು, ಮನೆ ಪೂಜೆಯೆಲ್ಲ ಮುಗಿಸ್ಕೊಂಡು ನಂತರ ಮೊದಲು ಅಡುಗೆ ಮನೆಗೆ ಬಂದೆ. ಇವತ್ತು ನೈವೇದ್ಯಕ್ಕಾಗಿ ಸ್ವಲ್ಪ ನಾನು
ದೇವರಿಗೆ ಪಾಯಸ ಮಾಡ್ಕೊಂಡಿದ್ದೆ. ಬೆಳಗ್ಗೆ ವೀಡಿಯೋ ಮಾಡಲಿಕ್ಕೆ ಆಗಲಿಲ್ಲ, ಯಾಕಂದರೆ ಅದು ಬೆಳಗ್ಗೆ ನನಗೆ ತುಂಬ ಟೆನ್ಷನ್ ಇರುತ್ತೆ. ಅಂದರೆ ಹೇಗೆ ಅಂದರೆ ನಾನು ಪೂಜೆಗಲ್ಲಿ ಕರೆಕ್ಟ್ ಟೈಮಿಗೆ ಹೋಗಬೇಕಲ್ಲ, ಆ ಸಮಯ ಮೀರಬಾರ್ದು. ಈಗ ವೀಡಿಯೋ ಮಾಡ್ತಾ ನಾನು ಅಡುಗೆ ಮಾಡೋಕ್ಕೆ ಶುರು ಮಾಡಿದ್ರೆ ತಡ ಆಗುತ್ತೆ ಅಂತೇಳಿ ನನಗೆಲ್ಲೋ ಒಂಥರ ಅನ್ಸೋಕ್ಕೆ ಶುರು ಆಗುತ್ತೆ. ಹಾಗಾಗಿ ಅದನ್ನು ಮಾಡ್ಕೊಂಡಿಲ್ಲ. ನಂತರ ಬಂದವಳು ಅಲ್ಲಿಂದ ಒಂದು ಲೋಟ ಬಿಸಿನೀರಿಗೆ ತುಪ್ಪ ಹಾಕ್ಕೊಂಡು ಕುಡಿದೆ. ಇದು ತುಂಬ ಒಳ್ಳೆಯದು ಸ್ನೇಹಿತರೆ, ಮಾಡ್ಕೊಂಡು ನೋಡಿ. ಅಂದರೆ ಈ ಚಳಿಗಾಲಕ್ಕೆ ನಮಗೆ ಬೇಕಾಗಿರುತ್ತೆ ಒಂದು ಒಳ್ಳೆಯ ಕೊಬ್ಬು, ಅದನ್ನು ಕೊಡಿ. ತುಪ್ಪ ಅದಕ್ಕೆ ಮಾಡಿಸಿದ್ದು. ಅದೇ ರೀತಿ ನೀವು ತುಪ್ಪ ತಿಂದರೆ ದಪ್ಪ ಆಗ್ತಾರೆ ಆ ರೀತಿ ಎಲ್ಲ ಮನಸ್ಸಲ್ಲಿ ಏನೂ ಅಂದ್ಕೊಳ್ಬೇಡಿ. ಖಂಡಿತ ಒಳ್ಳೆಯದಿದು. ಚಳಿಗಾಲ ಮುಗಿಯೋವರೆಗೂ ಮಾಡ್ಕೊಳ್ಳಿ. ಅಂದರೆ ನಾನು ದಿನನಿತ್ಯ ಒಂದೇ ರೀತಿ ಕಷಾಯವನ್ನು ಕುಡಿಯೋದಿಲ್ಲ, ಬೇರೆ ಬೇರೆ ರೀತಿಯ ಕಷಾಯಗಳನ್ನು ಮಾಡ್ಕೊಳ್ತಾ ಇರ್ತೀನಿ. ಗುರುವಾರದ ಬೆಳಗ್ಗೆ 9 ಗಂಟೆವರೆಗೂ ಇಷ್ಟು ನನ್ನ ಕೆಲಸ ಆಗಿತ್ತು, ಬುಧವಾರದ ರಾತ್ರಿಯಿಂದ. ನಂತರ ಮಕ್ಕಳು ಶಾಲೆಗೆ ಹೋದರು. ಹಾಗೆ ನಾನಿವತ್ತು ತಲೆಗೆ ಮೆಹಂದಿ ಹಾಕ್ಕೊಂಡೆ. ಯಾಕಂದರೆ ಬೆಳಗ್ಗೆನೇ ನಾನು ಬಟ್ಟೆ ತೊಳೆದುಬಿಟ್ಟಿದ್ದೆ. ಅಂದರೆ ಪೂಜೆ ಎಲ್ಲ ಮುಗಿಸ್ಕೊಂಡು ಬಂದಮೇಲೆ ನಾನು ಬೇಗನೆ ಒಂದು 6:30ಗೆ ಪೂಜೆ ಎಲ್ಲ ಮುಗಿದಿತ್ತಲ್ಲ, ಹಾಗಾಗಿ ತುಂಬ ಬಟ್ಟೆ ಇತ್ತು. ಹಾಗೆ ದೇವಸ್ಥಾನಕ್ಕೂ, ಬಾಬಾರವರ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮುಗಿಸ್ಕೊಂಡು ಬಂದಿದ್ವಿ ಅಷ್ಟೊತ್ತಿಗೆ. ಅಲ್ಲಿ ಬಾಬಾರವರ ತುಂಬ ಬಟ್ಟೆಗಳು ಕೂಡ ಇದ್ವು, ಅವುಗಳನ್ನು ಕೂಡ ತೊಳಿಬೇಕಾಗಿತ್ತು. ಹಾಗಾಗಿ ನಾನು ಏನು ಮಾಡಿದೆ ಅಂದರೆ, ಹೇಗಿದ್ದರೂ ಮತ್ತೆ ಸ್ನಾನ ಮಾಡಬೇಕಲ್ಲ, ಹಾಗಾಗಿ ಇದೇ ಒಂದು ಸಮಯ ಅಂಥೇಳಿ ಬ್ಯಾಲೆನ್ಸ್ ಮಾಡಬೇಕಲ್ಲ ಗೃಹಿಣಿಯರು. ಹೀಗೆ ಹಾಗಾಗಿ ಬಂದೊಳೆ ಡ್ರೆಸ್ ಚೇಂಜ್ ಮಾಡಿಕೊಂಡು ಮೆಹಂದಿ ಹಚ್ಕೊಂಡೆ, ತಲೆಗೆ ಕಲಿಸ್ಕೊಂಡು ಮೆಹಂದಿ ರೆಡಿ ಮಾಡಿಟ್ಕೊಂಡಿದ್ದೆ. ಹಾಗೆ ನಾಳೆ ಅಮಾವಾಸ್ಯೆ ಇತ್ತಲ್ಲ, ಶುಕ್ರವಾರ, ಹಾಗಾಗಿ ಮನೆಯ ಮ್ಯಾಟ್ಗಳನ್ನು ತೊಳಿತಾ ಇದ್ದೆ. ಇಲ್ಲಿಂದ ದೃಷ್ಟಿ ಬಗ್ಗೆ ಮಾತಾಡೋಣ. ಮೊದಲನೇದಾಗಿ ಮನೆಯಲ್ಲಿ ಯಾವುದೇ ರೀತಿ ನೆಗೆಟಿವ್ ಎನರ್ಜಿ ಬರಬಾರ್ದು ಅಂದರೆ ನಮ್ಮ ಮನೆಯ ಮ್ಯಾಟ್ಗಳನ್ನು ನಾವು ವಾರಕ್ಕೆ 1 ಸಾರಿನಾದರೂ ಇಲ್ಲ 15 ದಿನಗಳಿಗೆ 1 ಸಾರಿನಾದರೂ ತೊಳಿಬೇಕು. ಹುಣ್ಣಿಮೆಗೆ ನಾವು ಹೊಸ ಮ್ಯಾಟನ್ನೇ ಹಾಕಬೇಕು, ಅಮಾವಾಸ್ಯೆಗೂ ನಾವು ಹೊಸ ಮ್ಯಾಟ್ಗಳನ್ನೇ ಹಾಕಬೇಕು. ಮತ್ತು ಅದೇ ರೀತಿ ಒಂದು ಪದೇ ತಿಂಗಳು 2 ತಿಂಗಳ ತೊಳೆದೇ ಇರೋ ಮ್ಯಾಟ್ಗಳನ್ನು ನಾವು ಪದೇ ಯೂಸ್ ಮಾಡಬಾರ್ದು. ಇದು ಕೂಡ ಅಂದರೆ ನಮ್ಮ ಮನೆಗೆ ಬಂದು ಹೋದವರೆಲ್ಲ ಆ ಮ್ಯಾಟ್ ಮೇಲೆ ಓಡಾಡಿರ್ತಾರೆ. ಕೆಲವರು ಒಳ್ಳೆಯವರು ಓಡಾಡಿರ್ತಾರೆ, ಕೆಲವರು ಕೆಟ್ಟವರು ಓಡಾಡಿರ್ತಾರೆ ಅಲ್ವಾ. ಹಾಗಾಗಿ ನಾವು ಅವಾಗವಾಗ ಆ ಒಂದು ಅವರ ಎನರ್ಜಿಯನ್ನು ರಿಮೂವ್ ಮಾಡ್ತಾನೆ ಇರಬೇಕು, ತೊಳಿತಾನೆ ಇರಬೇಕು. ಇದು ಮೊದಲನೇದಾಗಿ ನೆನಪಿಟ್ಕೊಳ್ಳಿ. ಹಾಗೆ ಹರಿದ ಮ್ಯಾಟ್ಗಳನ್ನು ಮನೆಯಲ್ಲಿ ಯಾವುದೇ ಕಾರಣಕ್ಕೂ ಹಾಕಬಾರ್ದು. ಅಂದರೆ ಕೆಲವೊಂದು ಸಾರಿ ಏನಾಗುತ್ತೆ ಅಂದರೆ, ಮೇನ್ ಡೋರು TV ಹಾಲಲ್ಲಿ ತುಂಬ ಒಳ್ಳೆಯ ಮ್ಯಾಟ್ಗಳನ್ನು ಹಾಕಿರ್ತೀವಿ. ಬಚ್ಚಲ್ ಮನೆ ಆಗಿರ್ಬೋದು, ಇಲ್ಲ ಒಂದು ಇನ್ನೊಂದು ಟಾಯ್ಲೆಟ್ ರೂಮಿಗೆ ಹೋಗೋ ಹತ್ರ ಒಂದು ಮ್ಯಾಟನ್ನು ಹಾಕಿರ್ತೀವಿ ಕೆಲವೊಂದು ಸರಿ ಕಾಲು ತೊಳ್ಕೊಂಡು ಬರೋಕ್ಕೆ. ಆ ಮ್ಯಾಟ್ಗಳು ಹರಿದಿರ್ತವೆ ಕೆಲವೊಂದು ಸರಿ, ಅಂದರೆ ಯಾರೂ ನೋಡೋದಿಲ್ಲ ಬಿಡು ಅಂತ ಹೇಳಿ ನಾವೇನು ಮಾಡ್ತೀವಿ, ಅಲ್ಲಿಗೆ ಒಂದು ಗಲೀಜಾಗಿರೋ ಮ್ಯಾಟು, ಹರಿದೋಗಿರೋ ಮ್ಯಾಟು, ಕಿತ್ತೋಗಿರೋ ಮ್ಯಾಟು, ಇಲ್ಲಾಂದರೆ ಯಾವುದಾದ್ರೂ ಒಂದು ಚೂಡಿದಾರ ಟಾಪು, ಇಲ್ಲ ಒಂದು ಪ್ಯಾಂಟು, ಈ ರೀತಿ ಹಾಕಿರ್ತೀವಿ. ಅದನ್ನು ಮೊದಲು ಮಾಡೋ ಕೆಲಸನ ನಿಲ್ಲಿಸ್ಬೇಕು. ಯಾಕಂದರೆ ಇದು ಕೂಡ ತುಂಬ ಮನೆಗೆ ನೆಗೆಟಿವ್ ಎನರ್ಜಿನ ತಂದುಕೊಡುತ್ತೆ. ಯಾವುದೇ ಕಾರಣಕ್ಕೂ ನಾವು ಉಡ್ಕೊಂಡಿರೋ ಬಟ್ಟೆಯನ್ನು ಮ್ಯಾಟ್ ಥರ ಬಳಸಬಾರ್ದು. ಯಾರದ್ದು ಆ ಬಟ್ಟೆ ಆಗಿರುತ್ತಲ್ಲ, ಆ ರೀತಿ ಮ್ಯಾಟಾಗಿ ಬಳಸ್ತಾ ಇರ್ತಾರಲ್ಲ, ಅವರ ಏಳಿಗೆ ಆಗೋದಿಲ್ಲ. ಅವರಿಗೆ ಪದೇ ಆಲಸ್ಯ, ರೋಗ ರುಜಿನಗಳು, ಕಾಯಿಲೆಗಳು ಈ ರೀತಿ ಒಂದು ಪ್ರಭಾವ ಬೀರ್ತಾ ಇರುತ್ತೆ. ಹಾಗಾಗಿ ಯಾವುದೇ ಕಾರಣಕ್ಕೂ ಮಕ್ಕಳು ಬಟ್ಟೆಯನ್ನು ನೀವು ಮನೆ ಒರೆಸೋದಾಗಿರ್ಬೋದು, ಇಲ್ಲ ಅಡುಗೆ ಮನೆ ಕ್ಲೀನ್ ಮಾಡೋಕ್ಕಾಗಿರ್ಬೋದು, ಯಾವುದೇ ಕಾರಣಕ್ಕೂ ಇಟ್ಕೊಳ್ಬೇಡಿ. ಯಾಕಂದರೆ ಒಂದು ಹೊಸ ಬಟ್ಟೆಯನ್ನು ತಂದು ಆ ಮಕ್ಕಳಿಗೆ ಒಳ್ಳೆಯದಾಗಲಿ ಅಂಥೇಳಿ ನಾವು ಉಡಿಸಿರ್ತೀವಿ. ಅದರಿಂದ ಅವರ ಅಂದ ಚಂದವನ್ನು ನೋಡಿ ನಾವು ಸಂತೋಷ ಪಟ್ಟಿರ್ತೀವಿ. ಅವರ ಎನರ್ಜಿ ಇರುತ್ತೆ ಆ ಬಟ್ಟೆಯಲ್ಲಿ. ಅದನ್ನು ನಾವು ಒಂದೇ ಸರಿ ನೇರವಾಗಿ ಅಡುಗೆ ಮನೆಗೆ ಒರೆಸೋಕ್ಕೋ ಇಲ್ಲ ಕಾಲಡಿಗೋ ಹಾಕಿ ನಾವು ತುಳಿಯೋದ್ರಿಂದ ಅವರ ಒಂದು ಎನರ್ಜಿಯನ್ನೇ ತುಳಿದ ಹಾಗಾಗುತ್ತೆ. ಎಲ್ಲೋ ಒಂದು ರೀತಿಯಲ್ಲಿ ಅದನ್ನು ಅಂದರೆ ಒಂದು ಒಳ್ಳೆಯ ಹೂವನ್ನು ಕಸದ ತೊಟ್ಟಿಗೆ ಹಾಕ್ದಂಗೆ ಆ ರೀತಿ ಆಗಿಬಿಡುತ್ತೆ. ಹಾಗಾಗಿ ಇದು ಮೊದಲನೇ ಒಂದು ದೃಷ್ಟಿದೋಷ ಆ ಮಕ್ಕಳ ಮೇಲೆ ಬೀಳುತ್ತೆ, ನಿಮ್ಮ ಮೇಲೂ ಕೂಡ ಬೀಳುತ್ತೆ. ಹಾಗಾಗಿ ಆ ರೀತಿ ಮಾಡಬೇಡಿ. ಎರಡನೇದು, ಹರಿದ ಬಟ್ಟೆಯನ್ನು ನೀವು ಹಾಕ್ಕೊಳ್ಬಾರ್ದು. ನಾವು ಬಡವರು, ಬಟ್ಟೆ ಇಲ್ಲ, ಏನು ಮಾಡೋದು, ಪದೇ ಹೊಸದಾಗಿ ತಗೊಳಕ್ಕಾಗೋದಿಲ್ಲ. ನಾನು ಹೇಳ್ತಾ ಇರೋದು ಏನಂದರೆ, ಏನಾದರೂ ಸ್ವಲ್ಪ ಹೊಲಿಗೆ ಬಿಚ್ಚಿದೆ ಅಂದರೆ ಅಂಥ ಬಟ್ಟೆಗಳನ್ನು ಯೂಸ್ ಮಾಡಬಾರ್ದು. ಹೊಲಿಗೆಯನ್ನು ಹಾಕ್ಸ್ಕೊಳ್ಳಿ, ಇಲ್ಲ ನೀವೇ ಹೊಲ್ಕೊಂಡು ಅದನ್ನು ಚೆನ್ನಾಗಿ ತೊಳೆದು ನಂತರ ಉಟ್ಕೊಳ್ಳಿ. ಅಂದರೆ ಬಟ್ಟೆ ಸ್ವಚ್ಛವಾಗಿರಬೇಕು, ಹೊಸದೇ ಉಟ್ಕೊಳ್ಬೇಕು, ಪದೇ ಹೊಸದೇ ತಗೊಳ್ಬೇಕು ಅಂತ ಏನಿಲ್ಲ. ಇರೋ ಬಟ್ಟೆನೇ ಚೆನ್ನಾಗಿ ಹೊಲ್ಕೊಂಡು ನೀಟಾಗಿ ಹಾಕ್ಕೋಬೇಕು. ಇದರಿಂದ ಏನಾಗುತ್ತೆ ಅಂದರೆ ನಮ್ಮ ಶುಕ್ರ ಚೆನ್ನಾಗಾಗತ್ತೆ. ಅಂದರೆ ಶುಕ್ರ ಗ್ರಹನ ಒಂದು ಅನುಗ್ರಹ ಆಶೀರ್ವಾದ ಸಿಗುತ್ತೆ. ಯಾವಾಗಲೂ ಗೃಹಿಣಿಯರು ತಲೆ ಬಾಚ್ಕೊಳ್ಬೇಕು, ಹೂ ಮುಡ್ಕೊಳ್ಬೇಕು, ಹಣೆಯಲ್ಲಿ ಕುಂಕುಮ ಇರಬೇಕು, ಕೈಯಲ್ಲಿ ಬಳೆ ಇರಬೇಕು. ಇದರಿಂದ ಏನಾಗುತ್ತೆ ಅಂದರೆ ಯಾವುದೇ ರೀತಿ ಒಂದು ನೆಗೆಟಿವ್ ಎನರ್ಜಿ ನಮ್ಮ ಮೇಲೆ ಪರಿಣಾಮ ಬೀರೋದಿಲ್ಲ. ಹಾಗೆ ಯಾರಾದರೂ ನಮ್ಮನ್ನು ಒಂದು ಕೆಟ್ಟ ದೃಷ್ಟಿಯಿಂದ ನೋಡಿದಾಗ ಏನಾಗಬಹುದು ಅಂದರೆ, ನಮ್ಮ ಒಂದು ಬಳೆಗಳು ಒಡೆದು ಹೋಗ್ಬೋದು, ಸಿಡಿದು ಹೋಗ್ಬೋದು. ಈ ರೀತಿ ಆದಾಗ ಅವರ ಒಂದು ದೃಷ್ಟಿ ಅದರ ಮೂಲಕ ಹೋಗುತ್ತೆ. ಹಾಗಾಗಿ ಹೆಣ್ಮಕ್ಳ ಕೈಯಲ್ಲಿ ಗಾಜಿನ ಬಳೆ ಯಾವಾಗಲೂ ಇರಬೇಕು. ದಿನನಿತ್ಯ ಪೂಜೆ ಮಾಡ್ತಿರಲ್ವ, ಆವಾಗ ಯಾವ ಹೂವು ಇರುತ್ತೋ ಆ ಹೂವನ್ನು ಒಂದು ತಲೆಯಲ್ಲಿ ಇಟ್ಕೊಂಡೇ ನಾವು ಪೂಜೆ ಮಾಡಬೇಕು. ಇದು ಒಳ್ಳೆಯದು. ಯಾಕಂದರೆ ನಮ್ಮ ಮೇಲೆ ಯಾರದೋ ಒಂದು ಕೆಟ್ಟ ದೃಷ್ಟಿ ಬಿದ್ದಾಗ ಆ ಹೂವು ಕೂಡ ಅದನ್ನು ಹೀಲ್ ಮಾಡುತ್ತೆ. ನಂತರ ನಾವು ಮಾರನೇ ದಿನ ಆ ಹೂವನ್ನು ತೆಗೆದು ಹಾಕಿದಾಗ ಅದರ ಮೂಲಕ ಅವರ ಒಂದು ನಕಾರಾತ್ಮಕ ಪ್ರಭಾವ ಹೋಗುತ್ತೆ. ಹಾಗೆ ಹಣೆಗೆ ಕುಂಕುಮ ಇಟ್ಕೊಂಡಿರ್ತೀವಿ ಅಂದರೆ ಅದು ನಮ್ಮ ಒಂದು ಆಜ್ಞಾ ಚಕ್ರ.
ಅದು ಒಂದು ಆಕರ್ಷಣೆ ಮಾಡ್ಕೊಳ್ತಾ ಇರುತ್ತೆ. ಯಾವುದೋ ಒಂದು ಜನ ನಮ್ಮ ಮೇಲೆ ಕೆಟ್ಟ ಒಂದು ನಕಾರಾತ್ಮಕ ಪ್ರಭಾವವನ್ನು ಬೀರ್ತಾ ಇದ್ದಾರೆ, ಏನೋ ಒಂದು ಮಾಟ ಮಂತ್ರದ ಪ್ರಯೋಗ ಇನ್ಯಾವುದೋ ರೀತಿ ಒಂದು ಪ್ರಭಾವವನ್ನು ಬೀರಿದಾಗ ಅದರ ಮೂಲಕ ಅದು ನಮ್ಮ ದೇಹವನ್ನು ಪ್ರವೇಶ ಮಾಡ್ತಾ ಇರುತ್ತೆ. ಆ ಹಣೆಯ ಮಧ್ಯಭಾಗದಲ್ಲಿ ಆ ಚಕ್ರ ಇರುತ್ತೆ. ಹಾಗಾಗಿ ನಾವು ಅಲ್ಲಿ ಹಣೆಯ ಮೇಲೆ ಒಂದು ಕುಂಕುಮವನ್ನು ಇಟ್ಕೊಂಡಾಗ ಬೆಳಗ್ಗೆನೇ ಎದ್ದು ಸ್ನಾನ ಮಾಡಿ ಆಗಿರ್ಬೋದು, ಇಲ್ಲ ಕೈಕಾಲು ಮುಖ ತೊಳೆದು ಹಣೆಯ ಮೇಲೆ ಕುಂಕುಮ ಇರಬೇಕು ಅಂತಾರಲ್ಲ, ಅದಕ್ಕೆ ಆವಾಗ ಏನಾಗುತ್ತೆ ಅಂದರೆ ಅದರ ಮೇಲೆ ಅದು ಅವರ ಒಂದು ಕೆಟ್ಟ ದೃಷ್ಟಿ ಬೀಳೋದಿಲ್ಲ. ಯಾಕಂದರೆ ಆ ಕುಂಕುಮ ಅಲ್ಲಿ ಅದನ್ನು ತಡೆದಿರುತ್ತೆ ಸ್ನೇಹಿತರೆ. ಅದರಿಂದ ನಾವು ಮುಖ ತೊಳೆದಾಗ ಕುಂಕುಮ ಹೋದಾಗ ಆ ಏನು ಅವರು ಪ್ರಭಾವ ಬೀರಿರ್ತಾರಲ್ಲ ಅದು ಕೂಡ ಅದರ ಮೂಲಕ ಹೋಗುತ್ತೆ. ಹಾಗಾಗಿ ಈ ಸೌಭಾಗ್ಯದ ವಸ್ತುಗಳು ನಮ್ಮ ಜೊತೆ ಯಾಕೆ ಇರಬೇಕು ಅಂದರೆ, ಯಾವಾಗಲೂ ನಾವು ಯಾಕೆ ಅವನ್ನ ಧರಿಸ್ಬೇಕು ಅಂದರೆ ಇದೇ ಕಾರಣಕ್ಕೆ ನಮ್ಮ ಪೂರ್ವಜರು ಈ ರೀತಿ ನಮಗೆ ಮಾಡಿರೋದು. ಆದರೆ ನಾವು ಅದನ್ನು ಮರೆತು ಬಿಟ್ಟಿದ್ವಿ. ಕೊಳ್ಳಲು ಕೂಡ ಕರಿಮಣಿ ತಾಳಿ ಸರ ಇರಬೇಕು ಅಲ್ವಾ. ಈಗ ಶ್ರೀಮಂತರೆಲ್ಲ ಬಂಗಾರದ ಹಾಕ್ಕೊಳ್ತಾರೆ, ಇಲ್ಲ ಅಂತಲ್ಲ. ಆದರೆ ಬಂಗಾರ ಶಾಶ್ವತ ಅಲ್ಲ, ಕರಿಮಣಿನೇ ಶಾಶ್ವತ. ಕೆಲವೊಂದು ಸಾರಿ ಅವ್ರಿಗೆ ಏನಾದರೂ ಸಮಸ್ಯೆ ಆದಾಗ ಅವ್ರು ಬರೋದು ಮತ್ತೆ ಕರಿಮಣಿಗೆ. ಅಂದರೆ ಜೀವನದಲ್ಲಿ ಏನಾದರೂ ಒಂದು ಲಾಸ್ ಆದಾಗ ಬಂಗಾರ ಅಡ ಇಟ್ಟಾಗ ನಾವು ಕರಿಮಣಿನ ಧೈರ್ಯವಾಗಿ ಹಾಕ್ಕೊಳ್ತೀವಲ್ವಾ. ಅದಕ್ಕೆ ಭಗವಂತ ಮಾಡಿರೋದು ಎಲ್ಲರಿಗೂ ಸಮಾನವಾಗಿ ಈ ಸೃಷ್ಟಿಯನ್ನು. ದುಡ್ಡಿದ್ದಾಗ ಬಂಗಾರ ಮಾಡಿಸಿ ಹಾಕ್ಕೊಳ್ತೀವಿ, ಇಲ್ಲ ಅಂತಲ್ಲ. ಆದರೆ ಕೆಲವೊಂದ್ಸರಿ ಸಮಸ್ಯೆ ಬಂದಾಗ ಅವುಗಳನ್ನು ಮಾರ್ತೀವಿ. ಆ ಸಮಯದಲ್ಲಿ ಕರಿಮಣಿನ ನಾವು ಧೈರ್ಯವಾಗಿ ಹಾಕ್ಕೊಳ್ತೀವಲ್ವಾ. ಹಾಗಾಗಿ ಬಡವರಿಗೂ ಶ್ರೀಮಂತರಿಗೂ ಕರಿಮಣಿ ಶಾಶ್ವತ ಸ್ನೇಹಿತರೆ. ಆದರೆ ಕರಿಮಣಿಯ ಮಹತ್ವ, ನಮ್ಮ ಕೊರಳಲ್ಲಿ ಕರಿಮಣಿ ಇದ್ದರೆ ಎಂಥದ್ದೇ ಒಂದು ಕೆಟ್ಟ ದೃಷ್ಟಿಯನ್ನು ಕೂಡ ಅದು ತಡೆಯುತ್ತೆ. ಯಾಕಂದರೆ ಆ ಕರಿಮಣಿಗೆ ಅಂತ ಪವರ್ ಇರುತ್ತೆ. ಹಾಗಾಗಿ ಯಾರದ್ದೇ ರೀತಿಯ ಒಂದು ನಕಾರಾತ್ಮಕ ಪ್ರಭಾವ ನಮ್ಮ ಮೇಲೆ ಬೀಳಲಿಕ್ಕೆ ಆ ಕರಿಮಣಿ ಬಿಡೋದಿಲ್ಲ. ಹಾಗಾಗಿ ತಾಳಿ ಸರ ಮಾಡಿಸಿದರೆ ಅದರಲ್ಲಿ ಕರಿಮಣಿ ಇರಬೇಕು ಅಂತ ಹೇಳೋದು. ಬೆಳ್ಳಿಯ ಕಾಲ್ಗೆಜ್ಜೆ ಕೂಡ ಧರಿಸ್ಬೇಕು ಗೃಹಿಣಿಯರು. ತುಂಬ ಏಜ್ ಆಗಿದೆ, 50 ವರ್ಷ ಆಗಿದೆ, ಧರಿಸಬಾರ್ದು ಅಂತ ಏನಿಲ್ಲ. ಬೆಳ್ಳಿ ತುಂಬ ನಮ್ಮನ್ನು ಹೀಲ್ ಮಾಡುತ್ತೆ ಒಂದು ಕೆಟ್ಟದ್ರಿಂದ. ಅದು ಕೂಡ ಅದರ ನಾದ ಕೂಡ ಮನೆಯಲ್ಲಿ ಎಲ್ಲೋ ಒಂದು ರೀತಿಯಲ್ಲಿ ಪಾಸಿಟಿವ್ ಎನರ್ಜಿಯನ್ನು ಕೊಡುತ್ತೆ. ನಮಗೂ ಕೂಡ ನಮ್ಮ ಒಂದು ಗೆಜ್ಜೆಯ ಸೌಂಡ್ ಕೇಳ್ತಾ ಇದ್ದಾಗ ಎಲ್ಲೋ ಒಂದು ರೀತಿಯಲ್ಲಿ ಮನಸ್ಸಿಗೆ ಒಂಥರ ಸಮಾಧಾನ ಅನಿಸುತ್ತಲ್ವ. ಹಾಗಾಗಿ ಬೆಳ್ಳಿ ಕಾಲ್ಗೆಜ್ಜೆ ಕೂಡ ಪ್ರತಿಯೊಬ್ಬರು ಹಾಕ್ಕೊಳ್ಬೇಕು. ಸರಳವಾಗಿದ್ದರೂ ಪರವಾಗಿಲ್ಲ, ಕಾಲ್ಗೆಜ್ಜೆ ಕಾಲಲ್ಲಿ ಇರಬೇಕು. ಹಾಗೆ ಮದುವೆ ಆದವ್ರ ಕಾಲಲ್ಲಿ ಕಾಲು ಸುತ್ತ ಪಾತ್ರ ಇರಲೇಬೇಕು ಸ್ನೇಹಿತರೆ. ಅದು ನೇರವಾಗಿ ನಮ್ಮ ಹೃದಯಕ್ಕೆ ಆ ಒಂದು ನರದ ಕಲೆಕ್ಷನ್ ಇರುತ್ತಂತೆ. ಹಾಗೆ ಮತ್ತು ನಮ್ಮ ಪೂರ್ವಜರು ಹೇಳೋ ಪ್ರಕಾರ ಯಾವುದೋ ಒಂದು ರೀತಿಲಿ ನಮಗೆ ನರ ಹಿಡ್ದ ಹಾಗೆ, ಇಲ್ಲ ಯಾರದೋ ಒಂದು ಕೆಟ್ಟ ದೃಷ್ಟಿ ಬಿದ್ದಾಗ ಎಲ್ಲೋ ಒಂದು ರೀತಿಲಿ ಒಂಥರ ಹುಚ್ಚುಚ್ಚಂಗೆ ಆಡ್ತಿರ್ತಾರಲ್ಲ, ಆ ರೀತಿ ಆಡೋದಿಲ್ಲ. ಹಾಗಾಗಿ ಕಾಲು ಸುತ್ತು ಯಾವಾಗಲೂ ಹೆಣ್ಮಕ್ಳ ಕಾಲಲ್ಲಿ ಇರಬೇಕು ಅಂತಾರೆ. ಇವೆಲ್ಲವೂ ನಮ್ಮ ಶಾಸ್ತ್ರಗಳು. ಅಂದರೆ ಯಾವ ರೀತಿ ಆಗಿದ್ದಾವೆ ಅಂದರೆ, ಈಗ ವೈಜ್ಞಾನಿಕವಾಗಿ ಇವೆಲ್ಲದರ ಬೆನಿಫಿಟ್ ನಾವು ತಿಳ್ಕೊಂಡಿರ್ಬೋದು. ಆದರೆ ಈಗ ವೈಜ್ಞಾನಿಕವಾಗಿ ನಾವು ಅದ್ರ ಬಗ್ಗೆ ಚರ್ಚೆ ಮಾಡ್ತೀವಿ. ಆದರೆ ನಮ್ಮ ಪೂರ್ವಜರು ಹೇಗೆ ಇದನ್ನು ಮಾಡಿದ್ದು ಅವರ ಅನುಭವದ ಮೇಲೆ. ಅವರು ಏನೇ ನಮಗೆ ಒಂದು ಒಳ್ಳೆಯದನ್ನು ಹಾಕ್ಕೊಟ್ಟು ಹೋಗಿದ್ದಾರೆ ಅಂದರೆ ಅದು ಖಂಡಿತ ಒಳ್ಳೆಯದಾಗಿರುತ್ತೆ. ಅದನ್ನು ಭ್ರಮೆ ಅನ್ನೋದು, ಇಲ್ಲ ಮೂಢನಂಬಿಕೆ ಅನ್ನೋದು, ಇಲ್ಲ ಇನ್ಯಾವುದಕ್ಕೋ ಹೋಲಿಸಿ ಅದನ್ನು ಕಡೆಗಣಿಸಿ ನಮ್ಗೆ ಇಷ್ಟ ಬಂದಾಗೆ ನಾವು ಇರಲಿಕ್ಕೆ ಶುರು ಮಾಡಿದ ಮೇಲೇ ನಮ್ಮ ಜೀವನ ಅಸ್ತವ್ಯಸ್ತ ಆಗಿರೋದು. ಒಂದು ಸಾರಿ ಯೋಚನೆ ಮಾಡಿ. ನಾನು ಪ್ರಾಕ್ಟಿಕಲ್ ಆಗಿ ಹೇಳ್ತಾ ಇದ್ದೀನಿ, ಯಾರ ಮನಸ್ಸಿಗೆ ನೋವು ಮಾಡಬೇಕು ಅಂತ ಹೇಳ್ತಾ ಇಲ್ಲ. ವಾಸ್ತವ ಸತ್ಯದ ಪರಿಚಯವನ್ನು ಮಾಡಿಸಿದ್ದೀನಿ. ಇವು ಕೂಡ ನಮ್ಮ ದೃಷ್ಟಿ ದೋಷವನ್ನು ನಿವಾರಣೆ ಮಾಡುತ್ತೆ, ನಮ್ಮನ್ನು ನೆಗೆಟಿವ್ ವಿಚಾರಗಳಿಂದ ಮುಕ್ತವಾಗಿಸುತ್ತೆ. ಹಾಗಾಗಿ ಹೇಳಿದ್ದು ಸ್ನೇಹಿತರೆ. ಇದು ಸರಿಯಾ ತಪ್ಪಾ ಕಮೆಂಟಲ್ಲಿ ನೀವೇ ತಿಳಿಸಿ. ನನ್ನ ಹಿಂದಿನ ವಿಡಿಯೋಗಳಲ್ಲಿ ನೀವು ನೋಡಿರ್ಬೋದು, ನಾನು ಇದೇ ಜಾಗದಲ್ಲಿ ಅಡುಗೆ ಮನೆ ಮಾಡ್ಕೊಂಡಿದ್ದು. ನನ್ನ ಅಡುಗೆ ಮನೆ ಇದು. ನಾನೀಗ ಮಡಿಕೆಗಳನ್ನೆಲ್ಲ ತೆಗೆದು ಆ ಕಡೆ ಒಂದು ಬಟ್ಟೆ ಮುಚ್ಚಿ ಇಟ್ಟಿದ್ದೀನಿ. ಯಾಕಂದರೆ ಇದು ಅಯ್ಯಪ್ಪ ಸ್ವಾಮಿಗೆ ಒಂದು ಮಂಟಪ ಮಾಡಲಿಕ್ಕೋಸ್ಕರ ಒಬ್ಬರು ಆರ್ಡ್ರ್ ಕೊಟ್ಟಿದ್ರು. ಯಾಕಂದರೆ ನಮ್ಮ ಮನೆಯವರು ಫರ್ನಿಚರ್ ಕೆಲಸ ಮಾಡಿಸ್ತಾರೆ. ಹಾಗೆ ಅವರು ಗುಡಿಗಾರಿಕೆ ಕೆಲಸ ಮಾಡ್ತಾರೆ. ಲಕ್ಷ್ಮಿ, ಗಣಪತಿ ಇಂಥ ವಿಗ್ರಹಗಳನ್ನು ಮಾಡ್ತಾರೆ. ಗಂಧದಲ್ಲಾಗಿರ್ಬೋದು, ಯಾವುದೇ ರೀತಿ ಒಂದು ಹಲಸಿನ ಮರದಲ್ಲಾಗಿರ್ಬೋದು ಮಾಡ್ತಾರೆ. ಆದರೆ ವಿತ್ ಫರ್ನಿಚರ್ ಕೂಡ ಮಾಡಿಸ್ತಾರೆ. ಕೆಲಸದ ಅಣ್ಣವರಿದ್ದಾರೆ, ಒಂದು 4 ಜನ, ಅವ್ರು ಬರ್ತಾ ಇರ್ತಾರೆ. ಆದರೆ ಈ ಜಾಗ ನಂದು ಅಡುಗೆ ಮನೆ ಇದು. ಈ ಜಾಗವನ್ನು ನಂಗೆ ಸ್ವಲ್ಪ ದಿನ ಬಿಟ್ಕೊಡು, 1-2 ತಿಂಗಳು 3 ತಿಂಗಳು ನಾನು ಇಲ್ಲಿ ಕೆಲಸ ಮಾಡ್ಕೊಳ್ಬೇಕು ಅಂತ ಅಂದ್ರೆ, ಹಾಗಾಗಿ ನಾನು ಬಿಟ್ಕೊಟ್ಟಿದ್ದೀನಿ. ಅಲ್ಲಿ ಮಾಡ್ತಾಯಿದ್ದಾರೆ. ಉಳಿದಿದ್ದೆಲ್ಲ ಸಾಮಾನುಗಳಿಂದ ಇಲ್ಲಿಂದ ತೆಗೆದು ನಾನು ಹಾಗೆ ಅದೆಲ್ಲ ತೊಳೆದು ಮುಚ್ಚಿಟ್ಬಿಟ್ಟಿದ್ದೀನಿ. ನೋಡಿ, ಇಲ್ಲೆಲ್ಲ ಮಡಿಕೆ, ಇವೆಲ್ಲ ಲೋಟ ಎಲ್ಲ ಮುಚ್ಚಿಟ್ಟಿದ್ದೀನಿ. ಈಗ ನಂತರ ಮತ್ತೆ ಇದೊಂದು ಕೆಲಸ ಮುಗಿಯುತ್ತೆ ಇನ್ನೊಂದು ವಾರ 15 ದಿವಸದಲ್ಲಿ. ಮತ್ತೆ ನಾನು ಇಲ್ಲೂ ಕೂಡ ಅಡುಗೆ ಮಾಡ್ತೀನಿ. ಸೌದೆ ಒಲೆ ಎಲ್ಲ ಇಲ್ಲೇ ಇದೆ. ಆದರೆ ಒಳಗಡೆ ಈಗ ಅಡುಗೆ ಮಾಡಲಿಕ್ಕೆ ಶುರು ಮಾಡಿದ್ದೀನಿ. ಅಲ್ಲಿಂದನೇ ನಿಮಗೆ ತೋರಿಸ್ತಾ ಇದ್ದೀನಿ. ಅದು ನಮ್ಮದು ಒಂದು ಒಳಗಡೆ ಇರೋ ಚಿಕ್ಕ ಅಡುಗೆ ಮನೆ ಆಗಿದೆ. ನನಗೆ ಇಲ್ಲೇ ಅಡುಗೆ ಮಾಡೋದು ತುಂಬ ಇಷ್ಟ. ಆದರೆ ಈಗ ಅನಿವಾರ್ಯ ಇದೆಯಲ್ಲ, ಹಾಗಾಗಿ ಅಲ್ಲಿ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ಮುಂದಿನ ವೀಡಿಯೋಗಳಲ್ಲಿ ನೀವು ಇಲ್ಲಿ ಅಡುಗೆ ಮಾಡೋದನ್ನು ನೋಡ್ತೀರಾ. ಹಾಗೆ ಈಗ ಮತ್ತೆ ದೃಷ್ಟಿ ಹೇಗೆ ತಕ್ಕೊಳ್ಬೇಕು, ಸಣ್ಣ ಮಕ್ಕಳಿಗೆ ಆಗಿರ್ಬೋದು, ಮನೆಯಲ್ಲಾಗಿರ್ಬೋದು, ಎಲ್ಲೋ ಹೋಗಿರ್ತೀವಿ ಮದುವೆಗೆ, ಇವಾಗೆಲ್ಲ ನಮ್ಮ ಮೇಲೆ ಕೆಟ್ಟ ದೃಷ್ಟಿ ಬೀಳತ್ತಾ? ಖಂಡಿತ ಬೀಳತ್ತೆ. ನಾವು ಅಲಂಕಾರ ಮಾಡಿ ಮದುವೆ ಮನೆಗೆ ಹೋದ್ವಿ ಅಂದರೆ ಅಲ್ಲಿ ನಮ್ಮನ್ನು ನೋಡಿ ಒಡವೆ ಆಗಿರ್ಬೋದು, ಸೀರೆ ಆಗಿರ್ಬೋದು, ನಮ್ಮನ್ನಾಗಿರ್ಬೋದು ತುಂಬ ಚೆನ್ನಾಗಿ ಕಾಣ್ತಾ ಇದ್ದಾರೆ ಅಂದರೆ ಅವರ ಒಂದು ಎನರ್ಜಿ ಪಾಸ್ ಆಗಿರುತ್ತೆ. ಅವರು ಒಳ್ಳೆ ಮನಸ್ಸಿಂದ ಹೇಳ್ತಾರೋ ಕೆಟ್ಟ ಮನಸ್ಸಿಂದ ಹೇಳ್ತಾರೋ ಅವರ ಎನರ್ಜಿ ನಮಗೆ ಕನೆಕ್ಟ್ ಅಂತೂ ಆಗಿರುತ್ತೆ. ಈ ಸಮಯದಲ್ಲಿ ನಾವು ಮನೆಗೆ ಬರ್ತೀವಿ, ಆಯಾಸ ಆಗಿರುತ್ತಲ್ಲ, ಹೊರಗಡೆ ಎಲ್ಲ ಸುತ್ತಿ
ಆರಾಮಾಗಿ ಟಿ ವಿ ರೂಮಲ್ಲಿ ಬಂದು ಕೂತ್ಕೊಳ್ತೀವಿ, ಇಲ್ಲ ಮಲಗಿಬಿಡ್ತೀವಿ ಸ್ವಲ್ಪ ಹೊತ್ತು, ಇಲ್ಲ ಡ್ರೆಸ್ ಚೇಂಜ್ ಮಾಡಿ ಹಾಗೆ ಕುಳಿತುಬಿಡ್ತೀವಿ. ಆ ರೀತಿ ತಪ್ಪು ಯಾವತ್ತಿಗೂ ಮಾಡಬಾರ್ದು. ಬಂದ ತಕ್ಷಣ ಕೈಕಾಲು ಮುಖ ತೊಳಿಬೇಕು. ಪಂಚಭೂತಗಳಲ್ಲಿ ಒಂದಾದ ಈ ನೀರು ಅವರ ಒಂದು ಕೆಟ್ಟ ನಕಾರಾತ್ಮಕ ಎನರ್ಜಿನ ರಿಮೂವ್ ಮಾಡುತ್ತೆ. ಹಾಗಾಗಿ ನನ್ನ ಮೇಲೆ ಯಾವುದೇ ರೀತಿ ಒಂದು ಕೆಟ್ಟ ದೃಷ್ಟಿ ಬಿದ್ದಿದ್ರು ಕೂಡ ಈ ನೀರಿನ ಮೂಲಕ ಹರಿದು ಹೋಗಲಿ ಅಂತೇಳಿ ನಾವು ಮನಸ್ಸಲ್ಲಿ ಹೇಳ್ಕೊಳ್ತಾ ಕೈಕಾಲು ಮುಖ ತೊಳ್ಕೊಂಡು ಆರಾಮಾಗಿ ರೆಸ್ಟ್ ಮಾಡಬೇಕು. ಹಾಗೆ ಚಿಕ್ಕ ಮಕ್ಕಳನ್ನ ಕರ್ಕೊಂಡೋದ್ರೆ ಬಂದ ತಕ್ಷಣ ಅವರಿಗೆ ಒಂದು ಚಂಬು ನೀರನ್ನು ಮೇಲಿನಿಂದ ಕೆಳಗೆ ನಿವಾಳಿಸಿ ಅದನ್ನು ಹೊರಗಡೆ ಚೆಲ್ಲಿ ಮಕ್ಕಳನ್ನು ಬಟ್ಟೆ ಚೇಂಜ್ ಮಾಡಿ ಅವರಿಗೂ ಕೂಡ ಕೈಕಾಲು ಮುಖ ತೊಳಿಸ್ಬೇಕು. ಇದನ್ನು ಒಂದು 10 ನಿಮಿಷ 1/4 ಗಂಟೆ ನಾವು ಮಾಡಿದರೆ ಖಂಡಿತವಾಗಿ ಯಾವುದೇ ರೀತಿ ಒಂದು ಆಲಸ್ಯ, ಸುಸ್ತು, ಯಾವುದೇ ರೀತಿ ಒಂದು ಕೆಟ್ಟ ಪ್ರಭಾವ ನಿಮ್ಮ ಮೇಲೆ ಬೀರೋದಿಲ್ಲ. ಈ ರೀತಿ ಮಾಡ್ಕೊಳ್ಬೇಕು. ಹೋಗೋದಕ್ಕಿಂತ ಮೊದಲು ಕೂಡ ನಾವೇನಾದ್ರು ಎಚ್ಚರಿಕೆ ಕ್ರಮಗಳನ್ನು ತಗೊಳ್ಬೋದಾ ಅಂದರೆ ಖಂಡಿತ ಕಣ್ಣಿಗೆ ಕಾಡಿಗೆ ಹಚ್ಚೋದ್ರಿಂದ ಆ ಕಾಡಿಗೆ ಅವರ ಒಂದು ಕೆಟ್ಟ ದೃಷ್ಟಿಯನ್ನು ಹೀರ್ಕೊಳ್ಳುತ್ತೆ. ಹಾಗಾಗಿ ಕಾಡಿಗೆ ಹಚ್ಚೋದು ಬಹಳ ಉತ್ತಮ. ಕಾಡಿಗೆ ಹಚ್ಚುವ ಅಭ್ಯಾಸವನ್ನು ಮಾಡ್ಕೊಳ್ಳಿ. ಹಾಗೆ ಕಿವಿ ಹಿಂದೆ ಒಂದು ಸ್ವಲ್ಪ ಕಾಡಿಗೆ, ಕಪ್ಪು ಕಾಡಿಗೆನ ಇಟ್ಕೊಂಡು ಹೋಗೋದು. ಹಾಗೆ ಮಕ್ಕಳನ್ನು ಕರ್ಕೊಂಡು ಹೋಗ್ತಾ ಇದ್ದೀರಿ ಅಂದರೆ ಅವರಿಗೂ ಕೂಡ ಕಿವಿ ಹಿಂದೆ ಸ್ವಲ್ಪ ಕಾಡಿಗೆಯನ್ನು ಇಡೋದು. ಹಾಗೆ ನತ್ತಿಯ ಮಧ್ಯೆ ಒಂದು ಅರಿಶಿನವನ್ನು, ಒಂದು ಚಿಟಿಕೆ ಅರಿಶಿನವನ್ನು ತಗೊಂಡು ಕೈಯಲ್ಲಿ ಹಿಡಿದು ಓಂ ದುರ್ಗಾದೇವಿ ನಮಃ, ಓಂ ದುರ್ಗಾದೇವಿ ನಮಃ ಅಂತೇಳಿ 3 ಬಾರಿ ಹೇಳಿ 2 ಚಿಟಿಕೆ ಅರಿಶಿನವನ್ನು ಆ ಮಗುವಿನ ನತ್ತಿಯ ಮಧ್ಯದಲ್ಲಿ ಹಾಕಬೇಕು. ಅದು ನಮ್ಮ 7ನೇ ಸಹಸ್ರಾರ ಚಕ್ರ ಇರುವ ಜಾಗವಾಗಿದೆ. ಹಾಗಾಗಿ ಅಲ್ಲಿ ಯಾವುದೇ ರೀತಿ ನೆಗೆಟಿವ್ ಎನರ್ಜಿ ಪಾಸ್ ಆಗೋದಿಲ್ಲ. ನೆನ್ಪಿಟ್ಕೊಳ್ಳಿ. ಇದು ವಯಸ್ಸಿಗೆ ಬಂದ ಮಕ್ಕಳಿಗೂ ಕೂಡ ಮಾಡ್ಕೊಳ್ಬೋದು. 18, 19 ನೀವು ಕೂಡ ಮಾಡ್ಕೊಳ್ಬೋದು, ತಪ್ಪೇನಿಲ್ಲ. ಈ ರೀತಿ ಮುನ್ನೆಚ್ಚರಿಕೆಯನ್ನು ತಗೊಂಡು ನೀವು ಮನೆಯಿಂದ ಹೊರಗಡೆ ಹೋಗಬೇಕು. ಹೋಗೋದಕ್ಕಿಂತ ಮೊದಲು ನೀವು ನಂಬಿದ ದೇವರನ್ನು ಪ್ರಾರ್ಥನೆ ಮಾಡ್ಕೊಂಡು ಹೋಗಬೇಕು. ನೀವು ನನ್ನ ಜೊತೆಗಿರಿ ಅನ್ನೋ ರೀತಿಯಲ್ಲಿ ಖಂಡಿತ ರಕ್ಷಣೆ ಸಿಗುತ್ತೆ ಸ್ನೇಹಿತರೆ. ಎಲ್ಲ ರೀತಿಯ ಒಂದು ಧಾರ್ಮಿಕ ಪದ್ಧತಿಗಳು, ಆಧ್ಯಾತ್ಮಿಕತೆ ಅನ್ನೋದು ಎಲ್ಲವೂ ಕೂಡ ನಮ್ಮನ್ನು ಒಂದಲ್ಲ ಒಂದು ರೀತಿಯಲ್ಲಿ ಪ್ರೊಟೆಕ್ಟ್ ಮಾಡ್ತದೆ. ನಾವು ಅವುಗಳಲ್ಲಿ ಕೇಳಿಕೊಂಡಾಗ ಮಾತ್ರ ಅದು ನಮಗೆ ಸಿಗೋದು ಅಲ್ವಾ. ಯಾರದ್ದೇ ಮನೆಗಾಗಿರ್ಬೋದು, ನಾವು ಹೋಗಿ ಒಂದು ಲೋಟ ನೀರು ಕೇಳಿದರೆ ಅವ್ರು ಕೊಡ್ತಾರಲ್ವ. ನಮಗೆ ಬಾಯಾರಿಕೆ ಆಗಿದೆ ಅಂತೇಳಿ ಅವ್ರಿಗೆ ಗೊತ್ತಾಗುತ್ತಾ? ಹಾಗೆ ದೈವ ಶಕ್ತಿಗಳು, ಒಳ್ಳೆಯ ಶಕ್ತಿಗಳು, ನಾವು ಅವುಗಳನ್ನು ಬಯಸದ ಹೊರತು, ಜಾಗೃತಗೊಳಿಸಿಕೊಳ್ಳದ ಹೊರತು ಅವುಗಳು ನಮಗೆ ಯಾವುದೇ ರೀತಿ ಸಹಾಯ ಮಾಡೋದಿಲ್ಲ. ನೆನ್ಪಿಟ್ಕೊಳ್ಳಿ. ಈ ರೀತಿ ಮಾಡ್ತಾ ಹೋಗಿ ಖಂಡಿತವಾಗಿಯೂ ನೆಗೆಟಿವ್ ಎನರ್ಜಿ ರಿಮೂವ್ ಆಗುತ್ತೆ. ಇಲ್ಲ ಅಂದರೆ ಬಂದ ತಕ್ಷಣವೇ ನಿಮ್ಮ ಒಂದು ಕೈಯಲ್ಲಿ ಒಂದಿಷ್ಟು ಕಲ್ಲುಪ್ಪನ್ನು ತಗೊಂಡು ನೀವು ಒಂದು ಆ್ಯಂಟಿ ಕ್ಲಾಕ್ ವೈಸ್ ಅದನ್ನು ನಿಮ್ಮ ತಲೆಯ ಮೇಲೆ ಸುತ್ತಿ ಅದನ್ನು ನೀವು ಸಿಂಕಿಗೆ ಹಾಕಿ ನೀರು ಹಾಕಿಬಿಡಿ. ಖಂಡಿತವಾಗಿ ಒಳ್ಳೆಯದಾಗತ್ತೆ. ಇದು ಗುರುವಾರ ರಾತ್ರಿ, ಭಾನುವಾರ ರಾತ್ರಿ ಮಾಡಿ. ಹಾಗೆ ಎಲ್ಲಿಗಾದರೂ ಮದುವೆ ಫಂಕ್ಷನ್ಗಳಿಗೆ ಹೋಗಿ ಬಂದಿದ್ದೀವಿ ಅಂದರೆ ಆ ತಕ್ಷಣ ಮಾಡ್ಕೊಳ್ಬೇಕು. ಉಪ್ಪು ಅತ್ಯಂತ ಪರಿಣಾಮಕಾರಿಯಾದ ಹೀಲಿಂಗ್ ಗುಣವನ್ನು ಹೊಂದಿದೆ. ಇದು ಮಹಾಲಕ್ಷ್ಮಿಯೂ ಹೌದು. ಹಾಗೆ ನೆಗೆಟಿವ್ ಎನರ್ಜಿನ ರಿಮೂವ್ ಮಾಡುವ ಒಂದು ಕೇಂದ್ರ ಬಿಂದುವಿನ ರೀತಿಯಲ್ಲಿ ನಮಗೆ ಶಕ್ತಿ ಕೂಡ ನೀಡುತ್ತೆ. ತುಂಬ ಆಯಾಸ ಆಗಿದೆ ಅಪ್ಪ, ಆಸ್ಪತ್ರೆಗೆಲ್ಲ ಹೋಗಿ ಬಂದೆ, ಏನೂ ಆಗಿಲ್ಲ ಅಂತಾರೆ. ಆದರೂ ಕೂಡ ಯಾಕೋ ಒಂಥರ ಮನಸ್ಸಲ್ಲಿ ಒಂಥರ ಕಸಿ ಬಿಸಿ ಸಮಸ್ಯೆ ಅನ್ನಿಸ್ತಾ ಇದೆ, ಒಂಥರ ಮಲಗಬೇಕು ಅನ್ನಿಸ್ತಾ ಇದೆ ಅಂತೇಳಿ ನಿಮಗೆ ಕೆಲವು ಬಾರಿ ಹೊರಗಡೆ ಎಲ್ಲೋ ಹೋಗಿ ಬಂದಾಗ, ಜರ್ನಿ ಮಾಡಿದಾಗ ಅನುಭವ ಆಗ್ತಾ ಇದೆ ಅಂದರೆ ಒಂದು ತುಂಬ ಬಿಸಿ ಇರೋ ನೀರನ್ನು ತಗೊಂಡು ಅದರಲ್ಲಿ ಪಾದ ಮುಳುಗುವಷ್ಟು ನೀರನ್ನು ತಗೊಳ್ಬೇಕು. ಅದಕ್ಕೆ 1 ಮುಷ್ಟಿ ಕಲ್ಲುಪ್ಪನ್ನು ಹಾಕಿ ನನ್ನ ಮೈಯಲ್ಲಿರುವ ಎಲ್ಲ ರೀತಿಯ ಒಂದು ನಕಾರಾತ್ಮಕ ಎನರ್ಜಿ ಈ ಉಪ್ಪಿನ ನೀರಲ್ಲಿ ಇಳಿತಾ ಇದೆ ಅನ್ನೋ ರೀತಿಯಲ್ಲಿ ಫೀಲ್ ಮಾಡ್ಕೊಳ್ಬೇಕು. ಹೇಳ್ತಾ ಕಾಲುಗಳನ್ನು ಅದರಲ್ಲಿ ಇಡಬೇಕು. 1/4 ಗಂಟೆ 20 ನಿಮಿಷ ಕಾಲುಗಳನ್ನು ಇಡಬೇಕು. ಸ್ವಲ್ಪ ಬಿಸಿ ಇರಬೇಕು ನೀರು, ಉಗುರು ಬೆಚ್ಚಗಿರಬಾರ್ದು. ಖಂಡಿತ ಆವಾಗ ನಿಮಗೆ ರಾತ್ರಿ ಚೆನ್ನಾಗಿ ನಿದ್ದೆ ಬರುತ್ತೆ. ರಾತ್ರಿ ಮಲಗೋದಕ್ಕಿಂತ ಮೊದಲು ಮಾಡ್ಕೊಳ್ಳಿ, ತುಂಬ ಒಳ್ಳೆಯದು. ಇದರಿಂದ ನಿಮ್ಮ ಮನಸ್ಸಲ್ಲಿರುವ ಒಂದು ದೇಹದಲ್ಲಿರುವ ಎಲ್ಲ ರೀತಿಯ ಒಂದು ನಕಾರಾತ್ಮಕತೆ ಆ ಉಪ್ಪು ನೀರು ಹೀರ್ಕೊಳ್ಳುತ್ತೆ. ಮಾರನೇ ದಿವಸ ಉತ್ಸಾಹದಿಂದ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ತೊಡಗ್ತೀರಾ. ಹೊರಗಡೆ ಹೋಗಿ ದುಡಿಯುವ ಮಹಿಳೆಯರು ಹಾಗೆ ಪುರುಷರು ಕೂಡ ಈ ರೀತಿ ಮಾಡ್ಕೊಳ್ತಾ ಹೋಗಬೇಕು. ಇದು ಅತ್ಯಂತ ಪರಿಣಾಮಕಾರಿಯಾದ ಉಪ್ಪಿನ ಒಂದು ಹೀಲಿಂಗ್ ಪ್ರಕ್ರಿಯೆ ಆಗಿದೆ ಸ್ನೇಹಿತರೆ. ಇದನ್ನು ಈಗ ಬಹಳ ಜನ ಅರ್ಥಕೊಂಡು ಮಾಡ್ತಾ ಇದ್ದಾರೆ. ಆದರೆ ಇದು ನಮ್ಮ ಪೂರ್ವಜರ ಒಂದು ಮೆಥಡೇ ಆಗಿದೆ. ಇನ್ನು ಯಾವೆಲ್ಲ ರೀತಿಯಲ್ಲಿ ನಾವು ದೃಷ್ಟಿ ದೋಷದಿಂದ ಹೊರಗೆ ಬರಬೇಕು, ಅದಕ್ಕೆ ಯಾವೆಲ್ಲ ವಸ್ತುಗಳನ್ನು ನಾವು ಮನೆಯಲ್ಲೇ ಇರುವ ವಸ್ತುಗಳನ್ನು ಬಳಸ್ಕೊಳ್ಬೇಕು ಅಂತೇಳಿ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ. ಹಾಗೆ ನಾನು ಮಾಡ್ತಾ ಇರುವ ಆಹಾರ ಪದ್ಧತಿಯನ್ನು ಕೂಡ ತೋರಿಸ್ತೀನಿ. ಅದರಲ್ಲಿ ಯಾವೆಲ್ಲ ರೀತಿಯ ಬೆನಿಫಿಟ್ಗಳು ಕೂಡ ನಿಮಗೆ ಸಿಗ್ತವೆ ಅನ್ನೋದನ್ನು ಕೂಡ ತಿಳಿಸ್ತಾ ಹೋಗ್ತೀನಿ ಸ್ನೇಹಿತರೆ. ಒಟ್ಟಾರೆಯಾಗಿ ನಿಮಗೆ ಯಾವುದು ನಿಮ್ಮ ಜೀವನಕ್ಕೆ ಒಳ್ಳೆಯದು ಅನ್ನೋದನ್ನು ನಾನು ನಿಮಗೆ ತಿಳಿಸ್ತಾ ಹೋಗ್ತೀನಿ. ನಾನು ತಿಳ್ಕೊಂಡಷ್ಟು ನಾನು ನಿಮಗೆ ತಿಳಿಸ್ತಾ ಹೋಗ್ತೀನಿ. ಯಾಕಂದರೆ ನಾನು ಮುಂದೆ ಹೋಗೋದಕ್ಕಿಂತ ಹಿಂದೆ ಇರಲಿಕ್ಕೆ ಇಷ್ಟಪಡ್ತೀನಿ. ಅಂದರೆ ಹಿಂದಿನ ಜೀವನವನ್ನು ನೆನೆದು ನಾನು ಜೀವನ ಮಾಡ್ತಾಯಿದ್ದೀನಿ. ಹಾಗಾಗಿ ನನಗೆ ಅದೆಲ್ಲೋ ಒಂದು ರೀತಿಯಲ್ಲಿ ಒಳ್ಳೆಯ ಫೀಲನ್ನು ಕೊಡ್ತಾ ಇದೆ. ಹಾಗಾಗಿ ನನ್ನ ಒಂದು ಜೀವನ ಶೈಲಿ ತುಂಬ ಹಿಂದಿನ ಒಂದು ಜೀವನ ಶೈಲಿಯನ್ನೇ ನಾನು ನನ್ನ ಜೀವನದಲ್ಲಿ ಅಳವಡಿಸ್ಕೊಂಡಿದ್ದೀನಿ. ನನ್ನ ಹಾಗೆ ಬದುಕಿ ಅಂಥೇಳಿ ನನ್ನ ಮಕ್ಕಳಿಗಾಗಿರ್ಬೋದು, ಯಾರಿಗಾದರೂ ನಾನು ಹೇಳಲಿಕ್ಕೆ ಇಷ್ಟಪಡೋದಿಲ್ಲ. ಎಲ್ಲ ಅವರವರ ಒಂದು ಜೀವನ ಯಾವ ರೀತಿ ಬೇಕೋ ಆ ರೀತಿ ಮಾಡ್ತಾರೆ. ಆದರೆ ನಾನು ಹೇಳುವ ಮಾತು ಕೆಲವರಿಗೆ ಇಷ್ಟ ಆಗಿ ಏನಾದರೂ ಒಂದು ಸ್ವಲ್ಪ ಉಪಯೋಗ ಆಯಿತು ಅಂದರೆ ಖಂಡಿತ ಅದರಿಂದ ನಾವೆಲ್ಲ ಒಂದು ವಿಡಿಯೋ ಮಾಡಿದ್ದಕ್ಕೆ ಸಾರ್ಥಕತೆ ಅಂತೇಳಿ ಸಿಗುತ್ತೆ ಸ್ನೇಹಿತರೆ. ಹಾಗಾಗಿ ಈ ರೀತಿ ಮಾಹಿತಿಗಳನ್ನು ಕೊಡ್ತೀನಿ. ಇನ್ನು ಯಾವ ರೀತಿ ನಿಮಗೆ ಮಾಹಿತಿ ಬೇಕೋ ಕಮೆಂಟಲ್ಲಿ ತಿಳಿಸಿದರೆ ಅದರ ಬಗ್ಗೆ ನಾನು ವಿಡಿಯೋದಲ್ಲಿ ಮಧ್ಯೆ ತಿಳಿಸ್ತಾ ಹೋಗ್ತೀನಿ. ಹಾಗೆ ನನ್ನ ಒಂದು ಜೀವನದ ಕೆಲವು ವಿಚಾರಗಳನ್ನು ಕೂಡ ಇಲ್ಲಿ ಶೇರ್ ಮಾಡ್ಕೊಳ್ತೀನಿ.
ಹಾಗಾದರೆ ಈ ಸುಂದರವಾದ ಪ್ರಕೃತಿಯನ್ನು ನೋಡುವ ಮೂಲಕ ನಿಮ್ಮ ಕಣ್ಣುಗಳನ್ನು ಹೀಲ್ ಮಾಡ್ಕೊಳ್ಳಿ. ಹಾಗೆ ಮತ್ತೊಂದು ವಿಡಿಯೋದೊಂದಿಗೆ ಮತ್ತೆ ಮರಳಿ ಬರ್ತೀನಿ. ಅಲ್ಲಿಯವರೆಗೂ ನಮಸ್ತೆ. ಹಾಗಾದರೆ ಎಲ್ಲರೂ ಸೇರಿ ಹೇಳೋಣವಾ? ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ಸಾಯಿ ಸಾಯಿ ಹರೇ ಹರೇ, ಹರೇ ಬಾಬಾ 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 ಹರೇ ಹರೇ, ಹರೇ ದತ್ತ ದತ್ತ ಹರೇ ಹರೇ.